ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ರಿಗೂ ನಮಸ್ಕಾರ. ನಾನು ಆ್ಯಕ್ಚುಲಿ ಸೀರಿಯಸ್ ಆಗಿ ಏನಿಲ್ಲ, ಭಾಳ ಜೋವಿಯಲ್ ಪರ್ಸನ್. ನನ್ನ ಜೊತೆ ಮಾತಾಡೋಕೆ ಹೇಳಿದ್ರೆ ಗೊತ್ತಾಗತ್ತೆ. ಆದರೆ ಬೈದಲ್ಲಿದ್ದೀನಿ. ಕಾರಣ ಯಾಕೆ ಅಂತಂದರೆ, ಇಲ್ಲಿರೋರು ಬಹುಶಃ ಎಲ್ಲರೂ ಒಂದು ಸರ್ಕಲ್ ಮಾಡ್ಕೊಂಡು ಅಲ್ಲೇ ಕೂತ್ಕೊಂಡು ಈ ಪುಸ್ತಕ ಬಿಡುಗಡೆ ಮಾಡಿ ಅಲ್ಲೇ ಮಾತಾಡ್ಬೋದಾಗಿತ್ತು. ಒಂದು ವೇದಿಕೆ ಅಂತ ಮಾಡಿ ಎಲ್ಲ ಗೆಳೆಯರೆಲ್ಲ ಸೇರಿಕೊಂಡು ಒಬ್ಬರು ಮಾತಾಡೋರು ಒಬ್ಬರು ಕಾಲು ಹೇಳ್ಕೊಂಡು ಪರಸ್ಪರ ಮಾತಾಡ್ತಾ ಇದ್ದೀರಲ್ಲ, ಈ ಗೆಳೆಯರ ಗುಂಪಿನ ನಡುವೆ ನಾನೊಬ್ಬ ಆಗಂತುಕನಾಗಿ 2-3 ಜನ ಮಾತ್ರ ಹಳೆಯ ಪರಿಚಯ ಅಭಿನಯ ತರಂಗದವರು, ಉಳಿದಂತೆ ಹೊಸದಾಗಿ ಪರಿಚಯ ಆಗಿರೋರು ಮತ್ತು ಅನೇಕರು ಇದ್ದೀರ. ಎಲ್ಲ ಗೆಳೆಯರು ಒಬ್ಬರು ಮಾತಾಡ್ತಾ ಇದ್ರೆ ಇನ್ನೊಬ್ಬರು ಅಲ್ಲಿಂದಾನೇ ಕೌಂಟ್ರ್ ಕೊಡ್ತಾ ಇರಬೇಕಾದಾಗ ಈ ಸ್ನೇಹ ವಲಯದಲ್ಲಿ ಅಧ್ಯಾಪಕನಾಗಿ ಏನು ಮಾತಾಡೋದು ಅಂತ ಒಂದು ಈ ಮಾತಾಡೋದಕ್ಕಿಂತ ಮುಂಚೆ ಒಂದು 3 ಮಾತುಗಳು ವೇದಿಕೆ ಮೇಲಿರೋರು ಮಾತಾಡಿದ್ರು, ಅದನ್ನು ಒಂಚೂರು ಹೇಳಲೇಬೇಕು ಅಂತ ಅನ್ನಿಸ್ತು. ನಿರೂಪಕರು ಹೇಳಿದ್ರು ಏನಂತಂದರೆ, ಬುದ್ಧಿಜೀವಿಗಳಿಗೆ ಸುದ್ದಿ ಇರೋದಿಲ್ಲ ಅಂತ. ವಾಪಸ್ ತಗೋಬೋದೇನೋ ಆ ಸೆಂಟೆನ್ಸ್ನ. ಯಾಕಂದರೆ ಮೀಡಿಯಾ ಇನ್ನೊಬ್ಬರು ಮತ್ತೊಬ್ಬರು, ನಾನು ಬುದ್ಧಿಜೀವಿ ಅಲ್ಲ, ನಾನು ಅಧ್ಯಾಪಕ, 30 ವರ್ಷದಿಂದ ಪಾಠ ಮಾಡ್ತಾ ಇದ್ದೀನಿ. ರಾಂಗ್ ಸ್ಟೇಟ್ಮೆಂಟ್ ಅನ್ನಿಸ್ತದೆ. ಯಾಕೆ ಸುದ್ದಿ ಇರೋದಿಲ್ಲ? ಇಲ್ಲ ಇಲ್ಲ, ರಾಂಗ್. ಆಮೇಲೆ ಇನ್ನೊಂದು ಪುಸ್ತಕ ಬಿಡುಗಡೆ ಬಂಧನದಲ್ಲಿ ಇಟ್ಟಿದ್ದೀವಿ, ಸುಮ್ಮನೆ ಜೋಕ್ ಮಾಡ್ತಾ ಇದ್ದೀನಿ, ಬಂಧನದಲ್ಲಿ ಇಟ್ಟಿದ್ದೀವಿ, ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ. ಆ್ಯಕ್ಚುಲಿ ಪುಸ್ತಕ ಬಂಧನದಲ್ಲಿ ಇರೋಕ್ಕಿಂತ ಮುಂಚೆನೇ ಅಲ್ಲಿ ಆಚೆಗಡೆ ಮಾರಾಟಕ್ಕೆ ಇಟ್ಟಿದ್ದಾರೆ. ಅದಕ್ಕೆ ಈಗ ಬಿಡುಗಡೆ ಅಂತ ಪದ ಬಳಸ್ತಾ ಇಲ್ಲ ಆ್ಯಕ್ಚುಲಿ ಯಾರನ್ನು. ಲೋಕಾರ್ಪಣೆಯಾಗುತ್ತಿದೆ, ಪುಸ್ತಕ ಲೋಕಾರ್ಪಣೆಗೊಂಡಿದೆ ಈಗ. ಇನ್ನೊಂದು ಭಾಳ ಮುಖ್ಯವಾಗಿ ಸಮಷ್ಟಿ ತಂಡದ ಹಿನ್ನೆಲೆಯಲ್ಲಿ ಮಂಜುನಾಥ್ ಅವರು ಮಾತಾಡಿದ್ರು, ಪುಸ್ತಕ ಮಾರಾಟ ಮಾಡೋದು ಅದು ಇದು ಕಷ್ಟ ಅಂತ. ನಾನು ನನ್ನ ಪುಸ್ತಕಗಳನ್ನು ನಾನೇ ಪಬ್ಲಿಕೇಶನ್ ಮಾಡ್ಕೊಂಡಿದ್ದೀನಿ. ನನಗೆ ಯಾವತ್ತೂ ನಾನೇನು ಇನ್ವೆಸ್ಟ್ ಮಾಡ್ತೀನೋ ವಾಪಸ್ ಬರುತ್ತೆ. ಯಾಕೆ ಅಂದರೆ ಸರ್ಕಾರ ಲೈಬ್ರರಿಯ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಪ್ರತಿ ಲೇಖಕನ 50 ಪುಟ ಮೇಲಿರಬೇಕು, ಕ್ವಾಲಿಟಿ ಇರಬೇಕು, 300 ಪ್ರತಿಗಳನ್ನು ತಗೊಳುತ್ತೆ. ಹಾಕಿದ ದುಡ್ಡು ಮೋಸ ಇಲ್ಲ ವಾಪಸ್ ಬರೋಕ್ಕೆ. ಅದನ್ನು ಒಂಚೂರು ಮಾಹಿತಿ ಥರ ಮಾತಾಡಿದೆ ಅಷ್ಟೇ. ಒಂದು ಅವಾಗಲಿಂದ ನೋಡ್ತಾ ಇದ್ದೀನಿ ನಾನು. ಈ ಹಿಂದೆ ಅಭಿನಯ ತರಂಗಕ್ಕೆ ರೆಗ್ಯುಲರ್ ಆಗಿ ಬರ್ತಿದ್ದೆ. ಭಾಗ್ಯನಾರಾಯಣ ಅವರ ಒಂದು ಪತ್ರಿಕೆನ ನಾನು ಗಿರಿರಾಜ್ ಸರ್ ಬಿಡುಗಡೆ ಮಾಡಿದ್ವಿ. ಅವಾಗಲೂ ಅವ್ನಿಗೆ ಹೇಳ್ತಿದ್ದೆ, ಭಾಗ್ಯನಾರಾಯಣ್ಗೆ ಈಗಿನ ಮೀಡಿಯಾನಲ್ಲಿ ಇರ್ಬೋದು, ಒಂದು ಚೀಟಿ ಇಟ್ಕೊಂಡು ಒಂದು ಮಿನಿಮಮ್ ಗುರ್ತಾಕೊಂಡು ಮಾತಾಡ್ರಯ್ಯ, ಏನೇನೋ ಮಾತಾಡ್ಬಿಡ್ತೀರಾ ನೀವು, ಒಂದು ಸಣ್ಣ ಪ್ರಿಪ್ರೇಷನ್ಸ್ ಇಲ್ಲದೆ ಅದು ಹೆಂಗೆ ಸ್ಟೇಜ್ ಮೇಲೆ ಹೋಗ್ಬಿಡ್ತೀರಾ, ನಮಗಂತೂ ಭಯ ಆಗುತ್ತೆ ಅಂತ. ಸೊ ಇಲ್ಲಿರೋರು ಎಲ್ಲರೂ ಆ ಮೇಡಮ್ ಮಾತ್ರ 2 ಲೈನ್ ಬರ್ಕೊಂಡ್ರೆ ಅಷ್ಟೇ, ಅಲ್ಲೇ ನೋಡಿ ಹೇಳ್ಬೋದಾಗಿತ್ತು. ಯಾರು ಗುರ್ತು ಮಾಡಿಕೊಳ್ಳದೆ ಏನೆಲ್ಲ ಮಾತಾಡ್ತೀರಾ, ನಿಮಗೆ ಆ ಸ್ಟೇಜಿನ ಕಾನ್ಫಿಡೆನ್ಸ್ ಇತ್ಯಾದಿ ಇರ್ಬೋದು. ನಾನೊಬ್ಬ ಅಧ್ಯಾಪಕನಾಗಿ ತರಗತಿಗೆ ಹೋಗ್ಬೇಕಾದಾಗಲೂ ಅಷ್ಟೇ ಒಂದು ಟಿಪ್ಪಣಿ ಮಾಡಿಕೊಂಡೇ ಹೋಗಿರ್ತೀನಿ. ಬಹುಶಃ ಇವರು ಅಚಾನಕ್ಕಾಗಿ ಪರಿಚಯ ಆಗಿದ್ದು ಅಭಿನಯ ತರಂಗದ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆವಾಗ ಪರಸ್ಪರ ಮಾತಾಡ್ತಾ ಇರಬೇಕಾದಾಗ ನನ್ನನ್ನು ಹಿಡ್ದಾಕಿದ್ರು. ನಾನೊಂದು ಪುಸ್ತಕ ಬರೆದಿದ್ದೀನಿ, ನೀವು ಅದ ಬಿಡುಗಡೆ ಬಗ್ಗೆ ಮಾಡಿ ಮಾತಾಡಬೇಕು ಅಂತಂದರು. ಆಯಿತು ಅಂತ ಒಪ್ಕೊಂಡೆ. ಆಮೇಲೆ ಇನ್ವಿಟೇಷನಲ್ಲಿ ಅಧ್ಯಕ್ಷತೆ ಅಂತ ಹಾಕಿದ್ರು. ಇದ್ಯಾಕೆ ದೊಡ್ಡ ಡೆಸಿಗ್ನೇಷನ್ ಹಾಕ್ಬಿಟ್ಟವರಲ್ಲ ಅಂತ ವಾಪಸ್ ಹೇಳ್ಬಿಟ್ಟು ತಿರ್ಸೋಣ, ಕೃತಿ ಕುರಿತು ಅಂತ ಏನೋ ನನ್ನ ಹೆಸರು ಹಾಕ್ತಾರೇನೋ ಅಂಥದ್ದನ್ನು ಹೇಳೋಣ ಅಂದ್ಕೊಂಡೆ. ಇನ್ವಿಟೇಷನ್ ರೆಡಿ ಆಗಿರತ್ತೆ, ಯಾಕೆ ತಿರ್ಸೋದು ಅಂತ ಸುಮ್ಮನಾದೆ. ಈಗಲೂ ಅಧ್ಯಕ್ಷತೆ ಅಂತಾರೆ, ಲಾಸ್ಟಲ್ಲಿ ಮಾತಾಡಿದ್ರು. ನಂದೇನು ಅಧ್ಯಕ್ಷತೆ ಭಾಷಣ ಅಲ್ಲ, ಕೃತಿ ಕುರಿತು ಮಾತಾಡ್ತಾ ಇದ್ದೀನಿ. ಭಾಳ ಮುಖ್ಯವಾಗಿ ಅವರೇ ಹೇಳ್ಕೊಂಡಂಗೆ, ಅವರು ಸ್ವಲ್ಪ ಒಂದಿನ ಬಂದು ನಮ್ಮ ಮನೇಲಿ 1-2-3 ಅವರ್ ಮಾತಾಡಿದ್ರು. ಅದು ಬಿಟ್ಟರೆ ಅವರೇ ಅಲ್ಲೇ ಹೇಳ್ಕೊಂಡಿರೋ ರೀತಿಯಲ್ಲಿ, ಅಥವಾ ಯಾರೋ ಬೆನ್ನುಡಿ ಬಂದಿರೋ ಹೇಳ್ಕೊಂಡಿರೋ ರೀತಿಯಲ್ಲಿ ಡಾಕ್ಟರ್ ಗಂಗಾಧರ್ ಕರಿಕೆರೆ. ಆಮೇಲೆ ಇನ್ನೊಂದು ಮಾತು ಸ್ಪಷ್ಟಪಡಿಸ್ಬಿಡ್ತೀನಿ, ಒಂದು ಪುಸ್ತಕ ಬಿಡುಗಡೆಗೆ ಬಂದರೆ ನಾನು ಕೃತಿ ಕುರಿತು ಮಾತ್ರ ಮಾತಾಡ್ತೀನಿ. ಅವ್ರನ್ನೇ ಕೇಳಿದ್ದೀನಿ 20 ನಿಮಿಷ ಮಾತಾಡ್ಬೋದಾ ಅಂತ. 20 ನಿಮಿಷ ಮಾತಾಡ್ತೀನಿ. ಒಂದು 5 ನಿಮಿಷ ಹಿಂದೆ ಮುಂದೆ ಆಗ್ಬೋದು ಅಷ್ಟೇ. ಯಾಕಂದರೆ ನಾನು ಅಷ್ಟು ಇವರು ಪುಸ್ತಕ ಕೊಟ್ಟಾಗ್ಲಿಂದ ಜೊತೆಲೇ ಇದೆ, ಮತ್ತು 2-3 ದಿನದಿಂದ ಅದರಲ್ಲೇ ಮುಳುಗಿದ್ದೀನಿ. ಏನೋ ಒಂದಷ್ಟು ಓದ್ಕೊಂಡು ಮಾತಾಡಲೇಬೇಕಲ್ಲ ಅಂತ ಹೇಳಿ ಹೀಗಾಗಿ ಮಾತಾಡ್ತೀನಿ, ಕೇಳಿಸ್ಕೋಬೋದು. ಡಾಕ್ಟರ್ ಗಂಗಾಧರ್ ಕರಿಕೆರೆ ಅವರು ಕೃಷಿಕರು, ಸಾಮಾಜಿಕ ಕಾರ್ಯಕರ್ತರು, ಆಮೇಲೆ ಬಿಸ್ನೆಸ್ ಮ್ಯಾನು, ಸಂಘಟಕರು, ತಂತ್ರಜ್ಞಾನದಲ್ಲಿ ಅನುಭವ ಉಳ್ಳಂಥವರು, ರಂಗಭೂಮಿಯ ನಟರು. ಈಗಾಗಲೇ ಹೇಳಿದ್ರು ಪುಸ್ತಕ ಬಿಡುಗಡೆ ಆಗಿದೆ ಅಂತ. ಬಟ್ ಕವಿಗಳು ಈಗ ಈ ಒಂದು ಕಾದಂಬರಿಯ ಮೂಲಕ ಕಾದಂಬರಿಕಾರರಾಗಿದ್ದಾರೆ. ಅಭಿನಂದನೆಗಳು. ತಮ್ಮ 60ನೇ ವಯಸ್ಸಲ್ಲಿ ಒಂದು ಕಾದಂಬರಿಯನ್ನು
ಲೋಕಾರ್ಪಣೆಗೊಳಿಸಿದ್ದೀರಾ. ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು. ಕನ್ನಡ ಕಾದಂಬರಿಯ ಇತಿಹಾಸಕ್ಕೆ ಆ್ಯಕ್ಚುಲಿ ಬ್ರಿಟಿಷರು ಬಂದಾದ್ಮೇಲೆ ನಮ್ಮಲ್ಲಿ ಕಾದಂಬರಿ ಅನ್ನುವಂಥ ಒಂದು ಕರ್ನಾಟಕ ಕಾದಂಬರಿ ಅಂತ ಇದ್ದಾಗಲೂ ಅದು ಜಂಪುನಲ್ಲೇ ಇತ್ತು, ನಾಗವರ್ಮನ ಕರ್ನಾಟಕ ಕಾದಂಬರಿ 10ನೇ ಶತಮಾನದ್ದು. ಆದರೆ ನಮ್ಮಲ್ಲಿ ಬ್ರಿಟಿಷರು ಬಂದಾದ್ಮೇಲೆ ನಮ್ಮಲ್ಲಿ ಕಾದಂಬರಿ ಎನ್ನುವಂಥ ಒಂದು ಸಾಹಿತ್ಯ ಪ್ರಕಾರ ಬಂದಿದ್ದು. ಅದನ್ನು ನಾವೆಲ್ ಅಂತೀವಿ, ಹೊಸತು ಅಂತೀವಿ, ಏನೇನು ಹೇಳ್ತೀವಿ. ಹೀಗಾಗಿ ಕನ್ನಡ ಕಾದಂಬರಿಯ ಇತಿಹಾಸಕ್ಕೆ 127 ವರ್ಷಗಳಾಗಿವೆ. ಈ ಸಂದರ್ಭದಲ್ಲಿ ಇವರು ಕಾದಂಬರಿಯ ಒಂದು ಜಗತ್ತಿಗೆ ಒಂದು ಕಾದಂಬರಿಯನ್ನು ಕೊಟ್ಟಿದ್ದಾರೆ. ಗುಲ್ವಾಡಿ ವೆಂಕಟರಾಯರ ಇಂದಿರಾಬಾಯಿ ಎನ್ನುವಂಥದ್ದು ಕನ್ನಡದ ಮೊಟ್ಟ ಮೊದಲ ಕಾದಂಬರಿ 1899. ಅಲ್ಲಿಂದ ಇಲ್ಲಿವರೆಗೂ ಸಮೃದ್ಧವಾದಂಥ, ಸಾಕಷ್ಟು ವೈವಿಧ್ಯಮಯವಾದಂಥ, ಜಗತ್ತಿಗೆ ಪ್ರಖ್ಯಾತವಾಗಿರುವಂಥ ಕಾದಂಬರಿಗಳು ಕನ್ನಡದಲ್ಲಿ ಬಂದಿವೆ. ಅದನ್ನು ನವ್ಯ, ನವೋದಯ, ಪ್ರಗತಿಶೀಲ, ಬಂಡಾಯ, ಸ್ತ್ರೀವಾದಿ, ಇನ್ನೂ ಅನೇಕ ಹಿನ್ನೆಲೆಯಲ್ಲಿ ಅದನ್ನು ವಿವರಿಸ್ತೀವಿ, ಅದರ ಬೇರೆ ಚರ್ಚೆ. ಹೀಗಾಗಿ ಅಸಂಖ್ಯ ಕಾದಂಬರಿಗಳು ಕನ್ನಡದಲ್ಲಿ ಬಂದಿವೆ. ಅದರ ಜೊತೆಗೆ ಜನಪ್ರಿಯ ಕಾದಂಬರಿಗಳು ಅನ್ನುವಂಥದ್ದು ನಮ್ಮಲ್ಲಿ ಬಂದಿವೆ. ಅದು ಸಾಯಿಸುತ್ತೆ 100 ಕಾದಂಬರಿಗಳನ್ನು ಬರೆದಿರ್ಬೋದು ನಾವು. ಅವೆಲ್ಲ ಪ್ರಜಾಮತ ಇತ್ಯಾದಿ ಎಲ್ಲ ಇದ್ದಾಗ ನನಗೂ 58 ವರ್ಷ ಒಂಚೂರು ಅದನ್ನು ಗಮನದಲ್ಲಿ ಇಟ್ಬಿಡ್ತೀನಿ. 30 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್, 1.5 ವರ್ಷಕ್ಕೆ ರಿಟೈರ್ಡ್ ಆಗ್ತೀನಿ. ಯಾಕೆ ಅಂತಂದರೆ ನಾವು ಅವಾಗ ಪ್ರಜಾಮತ ಅಂತ ಬರ್ತಾ ಇದ್ದೀವಿ, ಇವಾಗ ಸ್ಟಾಪ್ ಆಗಿಬಿಟ್ಟಿದೆ. ಸೊ ಅಂಥದ್ರಲ್ಲೆಲ್ಲ ಸಾಯಿಸುತ್ತೆಯ ಕಾದಂಬರಿಗಳು ಬರ್ತಾ ಇದ್ವಿ. ಒಬ್ಬ ಇದ್ದ, ಇನ್ಯಾರೋ ಅಮೇರಿಕಕ್ಕೆ ಕಳಿಸು, ಅಲ್ಲೊಂದು ಲವ್ ಮಾಡಿಸು, ಆಮೇಲೆ ಮುಗಿದೋಯ್ತು. ಇಂಥ ಕಾದಂಬರಿಗಳು ಸಾವಿರಾರು ಅಸಂಖ್ಯವಾಗಿವೆ ಕನ್ನಡದಲ್ಲಿ. ಇದಲ್ಲದೆ ಪತ್ತೆದಾರಿ, ಯಾಕಂದರೆ ಇವರೇ ಹೇಳ್ಕೊಂಡಿದ್ದಾರೆ ರೋಚಕ ಕಾದಂಬರಿ ಅಂತ, ಅದನ್ನು ಪತ್ತೆದಾರಿ ಅಂತಲೂ ಕರಿಬೋದು. ಹೀಗಾಗಿ ಪತ್ತೆದಾರಿ ಕಾದಂಬರಿಯ ಇತಿಹಾಸನೂ ಬೇರೆ ಇದೆ. ಟಿ ಕೆ ರಾಮರಾವ್ ಆಗ್ಬೋದು ಅಥವಾ ಎನ್ ನರಸಿಂಹಯ್ಯ ಆಗ್ಬೋದು. ಅದಕ್ಕಿಂತ ಹೆಚ್ಚಾಗಿ ಪತ್ತೆದಾರಿ ಕಾದಂಬರಿಯಲ್ಲಿ ತುಂಬ ಇಷ್ಟವಾದಂಥವರು ತೆಲುಗಿನ ಎಂಡಮೂರಿ ಅವರು. ಅವರ ಬೆಳದಿಂಗಳ ಬಾಲೆ ಸಿನಿಮಾ ಆಯಿತು. ಅದಕ್ಕಿಂತ ಕಾಶ್ಮೀರ, ತುಳಸಿದಳ, ಅನೇಕ ಕಾದಂಬರಿಗಳನ್ನು ರಚನೆ ಮಾಡಿದ್ದಾರೆ. ಅಲ್ಲಿನ ವೈವಿಧ್ಯಮಯವಾದಂಥ ನಿಗೂಢತೆ ಅನ್ನೋದು ಧಾರಾವಾಹಿಯ ರೀತಿಯಲ್ಲಿ ಪುಸ್ತಕದ ರೀತಿಯಲ್ಲಿ ಹೋಗ್ತಾ ಇದ್ದರೆ ಪುಸ್ತಕ ಬಿಟ್ಟು ಆ ಕಡೆ ಬರೋಂಗಿಲ್ಲ. ಆ ಮಟ್ಟದ ರೋಚಕತೆಯನ್ನು ಪತ್ತೆದಾರಿ ಕಾದಂಬರಿಯಲ್ಲಿ ತರ್ತಾ ಇದ್ರು. ಹೀಗಾಗಿ ಯಾಕೆ ಅದನ್ನು ಹೇಳಿದೆ ಅಂದರೆ, ದೊಂಬಿರಾಯನ ದುರ್ಗನೂ ಒಂದು ಪತ್ತೆದಾರಿ ಕಾದಂಬರಿ ಅಂತ ಹೇಳಬಹುದು, ಹೇಳ್ತಾ ಇದ್ದೀವಿ. ಅವರು ಹೇಳೋ ರೀತಿಯಲ್ಲಿ ಅವರು ರೋಚಕ ಕಾದಂಬರಿ ಅಂತಾರೆ. ಒಂದು ರೀತಿ ಎರಡು ಒಂದೇ. ಆಮೇಲೆ ಇನ್ನೊಂದು ವಸುಧೇಂದ್ರ ಅವರೇನೋ ಹೇಳಿದ್ರು ಅಂತ ಇವ್ರು ಮಾತಾಡ್ತಾ ಇದ್ರು. ವಸುಧೇಂದ್ರ ನನಗೂ ಪರಿಚಯ. ಕನ್ನಡದಲ್ಲಿ ಇತ್ತೀಚಿನ ಸಂದರ್ಭದಲ್ಲಿ 250ಕ್ಕೂ ಹೆಚ್ಚು ಜನ ಕಥೆಗಳನ್ನ ಬರೀತಾ ಇದ್ದಾರೆ. ಎಕ್ಸಲೆಂಟ್ ಆದಂಥ ಕಥೆಗಳನ್ನು ಬರೀತಾ ಇದ್ದಾರೆ. ಚಾಲೆಂಜಿಂಗ್ ಆದಂಥ ಕಥೆಗಳನ್ನು ಬರೀತಾ ಇದ್ದಾರೆ. ಎಷ್ಟು ಅತ್ಯದ್ಭುತವಾದಂಥ ಕಥೆಗಳನ್ನು ಬರೀತಾ ಇದ್ದಾರೆ. ನನ್ನ ವಿದ್ಯಾರ್ಥಿಗಳು PhD ಮಾಡ್ತಾ ಇದ್ದಾರೆ. ಆ ಕಥೆಗಳನ್ನು ನಾನು ಗಮನಿಸಿದ್ದೀನಿ, ನಾನು ಓದಿದ್ದೀನಿ. ಹೆಸರಿಸಿದ್ರೆ ಬೇಕಾದಷ್ಟು ಜನ ಹೆಸರಿಸ್ಬೋದು. ಕಥೆಗಳು ಯಥೇಚ್ಛವಾಗಿ ಬರ್ತಾ ಇದೆ. ಕವಿತೆ ಅಂತೂ ರಾಶಿ ರಾಶಿ ರಚನೆ ಆಗ್ತಾ ಇದೆ. ಪ್ರಬಂಧಗಳು ರಚನೆ ಆಗ್ತಾ ಇದೆ. ಆದರೆ ರಚನೆ ಆಗದೆ ಇರೋದು ಯಾವುದು ಅಂದರೆ ನಾಟಕ ಮತ್ತು ಕಾದಂಬರಿ. ಒಂದು ನಾಟಕ ಅನ್ನುವಂಥದ್ದು ಒಂದು ಸವಾಲಿನ ಕೆಲಸ. ಅದು ಪ್ರತಿಯೊಂದು ಪಾತ್ರಗಳು ಪರಸ್ಪರ ಪರ್ಸ್ಯೂಡ್ ಮಾಡ್ತಾ ಇರಬೇಕಾದಾಗ ಅದನ್ನು ರಚನೆ ಬೇರೆ ರೀತಿಯಲ್ಲೇ ಸಾಧ್ಯತೆ ಇದೆ. ಹೀಗಾಗಿ ಕನ್ನಡದಲ್ಲಿ ನಾಟಕಗಳ ಬರೆಯೋರ ಸಂಖ್ಯೆ ಈಗಲೂ ಕಡಿಮೆನೆ, ಮೊದಲಿಂದಾನೂ ಅಷ್ಟೇ, ಇವಾಗಲೂ ಅಷ್ಟೇ. ಕಥೆ, ಕಾದಂಬರಿ ಇತ್ಯಾದಿ ಎಲ್ಲವನ್ನೂ ಬರೆದಿದ್ದಾರೆ, ಯಥೇಚ್ಛವಾಗಿದೆ. ಹಾಗೆಯೇ ಕಾದಂಬರಿಗಳನ್ನು ಬರೆಯೋರು ಕಡಿಮೆ. ಕಾರಣ ಯಾಕೆ ಅಂತಂದರೆ, ಕಾದಂಬರಿಗಳನ್ನು ಬರಿಬೇಕು ಅಂದರೆ ಬೃಹತ್ತಾಗಿರುತ್ತಲ್ಲ, ಆ ಕಾರಣಕ್ಕಾಗಿ. ಒಂದು ಕವಿತೆ ದಿಢೀರಂತ ಬರೆದು ಕೊಟ್ಬಿಡ್ಬೋದು, ಅಥವಾ ಒಂದು ಕಥೆ ಅನ್ನೋದು ಒಂದು ಸಿಟ್ಟಿಂಗಲ್ಲಿ ಒಂದು 5, 6, 7, 8, 10 ಪುಟ ಬರೆದು ಆ ಕಡೆ ಬಿಟ್ಬಿಡ್ಬೋದು. ಆದರೆ ಕಾದಂಬರಿ ಅಲ್ಲ, ಅದಕ್ಕೊಂದು ಸಮಯದ ನಿರೀಕ್ಷೆಯನ್ನು ಮಾಡುತ್ತೆ, ಅದು ದೀರ್ಘವಾಗಿರುತ್ತೆ. ಆ ಕಾರಣಕ್ಕಾಗಿ ಅದು ಕಾದಂಬರಿ ಅನಿಸುತ್ತೆ. ಹೀಗಾಗಿ ಕಾದಂಬರಿ ಕನ್ನಡದಲ್ಲಿ ತುಂಬ ಬರೆಯೋರ ಸಂಖ್ಯೆ ಇದೆ. ಅದರಲ್ಲಿ ಇವರು ಕರಿಕೆರೆ ಅವರು ಸಹ ಒಬ್ಬರು ಸೇರಿಕೊಂಡಿದ್ದಾರೆ. ಈ ಕಾದಂಬರಿ ಅನ್ನುವಂಥದ್ದು 184 ಪುಟ ಅಂತ ಅವಾಗಿಂದ ಹೇಳ್ತಾರೆ. 184 ಪುಟ ಅಲ್ಲ, 172 ಪುಟ. ಹಿನ್ನುಡಿ, ಮೆನ್ನುಡಿ, ಅದು ಇದೆಲ್ಲ ಬಿಟ್ಬಿಡ್ಬೇಕು. ನಿಮ್ಮ ಕಾದಂಬರಿ ಎಷ್ಟಿದೆ? 172 ಪುಟಗಳ 26 ಶೀರ್ಷಿಕೆಯನ್ನು ಒಳಗೊಂಡಿರುವಂತಹ ಒಂದು ಬರವಣಿಗೆ. ಅಲ್ಲಲ್ಲಿ ಕೆಲವು ಹಾಡುಗಳೆಲ್ಲ ಇವೆ, ಬಳಸಿದ್ದಾರೆ. ಮತ್ತು ಅಲ್ಲಲ್ಲಿ ಅನೇಕ ರೇಖಾಚಿತ್ರಗಳನ್ನು ಕಥೆಗೆ ಅಥವಾ ಕಾದಂಬರಿಗೆ ಪೂರಕವೆಂಬಂತೆ ಬಳಕೆಯಾಗಿದೆ. ಕಾದಂಬರಿಯ ವಸ್ತು ಕಾದಂಬರಿಕಾರರ ಹೇಳೋ ರೀತಿಯಲ್ಲಿ ಇದೊಂದು ಕಾಲ್ಪನಿಕ ಕಥೆ ಅಂತ ಹೇಳ್ತಾರೆ. ಇದರ ಕೇಂದ್ರ ದೊಂಬಿರಾಯನ ದುರ್ಗ ಅಂತ ಅವರೇ ಹೇಳಿರೋದು, ನನ್ನದಲ್ಲ ಇದನ್ನೆಲ್ಲ ಹೇಳಿದ್ದಲ್ಲ. ಅರೆ ಮಲೆನಾಡು ಪ್ರದೇಶದ ಕಥೆ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ಮಾತನ್ನು ಬಳಸ್ತಾರೆ, ಅದು ಯಾಕೆ ಬಳಸ್ತಾರೋ ಗೊತ್ತಿಲ್ಲ. 36 ಗಂಟೆಗಳಲ್ಲಿ ಮುಗಿದು ಹೋಗುತ್ತದೆ, ಅದು ಇದರ ಕಾದಂಬರಿಯ ಒಂದು ಸ್ಟ್ರಕ್ಚರ್ ಅಂತ. ಇವಾಗ ಯಾತಿ ನಾಟಕದ ಬಗ್ಗೆ ಹೇಳೋದಾದರೆ ಬೆಳಗಿನ ಸಾಯಂಕಾಲದವರೆಗೂ ಮುಗಿದೋಗುತ್ತೆ ಅಂತ ಮಾತಾಡ್ತೀವಿ ನಾವು. ಸೊ ಯಾಕೆ ಹೇಳಿದ್ರೋ ಗೊತ್ತಿಲ್ಲ. 36 ಗಂಟೆ ಅಂತ
ಯಾವುದೇ ಕಾರಣಕ್ಕೂ ಯಾವ ಓದುಗನಿಗೂ ನನಗೂ ಅನುಭವ ಬರಲಿಲ್ಲ. 36 ಗಂಟೆ ಆಯಿತಾ, ಎಷ್ಟು ಗಂಟೆ ಆಯಿತಾ ಅಂತ ನನಗೆ ಐಡಿಯಾ ಇಲ್ಲ. ಬಟ್ ಅವ್ರು ಹೇಳ್ಕೊಂಡಿದ್ದಾರೆ ಇದು ಕಾದಂಬರಿಯ ವಸ್ತು. ಇಲ್ಲಿನ ಕಾದಂಬರಿಯ ಕಥಾನಾಯಕ ಆದಂಥವನು ಪುರುಷೋತ್ತಮ. ತಂದೆ ತಾಯಿ ಕಳ್ಕೊಂಡು ಈ ದುರ್ಗದಲ್ಲೇ ಇದ್ದಂಥವನು ಕಡೆಗೆ ಮುಂಬೈಗೆ ಹೋಗಿ ಅಲ್ಲಿ IPS ಆಫೀಸರ್ ಆಗಿದ್ದಂಥವನು. ದೇಶಪಾಂಡೆ ಎನ್ನುವಂಥ ಒಬ್ಬ NSA ಅಂದರೆ ಇನ್ವೆಸ್ಟಿಗೇಷನ್ ಒಂದು ಸಂಸ್ಥೆಯ ಮುಖಂಡನಾಗಿದ್ದಂಥವನು. ಅವನ ಆದೇಶದ ಮೇರೆಗೆ ಆತ ಮತ್ತೆ ದುರ್ಗಕ್ಕೆ ಬರ್ತಾನೆ. ಇಲ್ಲಿಂದ ಕತೆ ಬಿಚ್ಕೊಳ್ತಾ ಹೋಗ್ತದೆ. ಆರಂಭದಲ್ಲಿ ತಾನೊಬ್ಬ ಆಂಥ್ರೋಪಾಲಜಿ ಪ್ರೊಫೆಸರ್ ಅಂತ ಹೇಳಿ, ಯಾಕಂದರೆ ತನಿಖೆ ಮಾಡುವಂಥವ್ರು ವೇಷ ಮರೆಸ್ಕೊಂಡು ಬೇರೆ ಬೇರೆ ಎಲ್ಲ ಕಾರಣಕ್ಕಾಗತ್ತಲ್ಲ, ಹಾಗೆ ಪರಿಚಯ ಮಾಡಿಕೊಂಡು ಬಂದಂಥವನು. ಅವನು ಅನೇಕ ಇನ್ವೆಸ್ಟಿಗೇಷನ್ನ ಮಾಡೋಕ್ಕೆ ಶುರು ಮಾಡ್ತಾನೆ. ಇದು ಒಂದು ಕಥೆಯ ಆರಂಭ. ಕಥೆಯ ವಸ್ತು ಏನು ಅಂತಂದರೆ, ಸಮಕಾಲೀನ ಜಗತ್ತಿನ ಒಂದು ಬಂಡವಾಳಶಾಹಿಗಳ ಮಾಫಿಯಾಗಳನ್ನು, ಅವರ ದಗಾಕೋರತನವನ್ನು, ಅವರ ದುಷ್ಟ ರಾಜಕಾರಣಿಗಳ ದುರಾಸೆಯನ್ನು, ಇವೆಲ್ಲವುಗಳ ನಡುವೆ ನಾಶವಾಗ್ತಾ ಇರುವಂಥ ಪರಿಸರ ಸಂಪನ್ಮೂಲಗಳು, ಇವುಗಳ ಅನಾವರಣ ಈ ಕಾದಂಬರಿಯ ಪ್ರಧಾನ ಆಶಯ. ಅದೆಷ್ಟು ಮಟ್ಟಿಗೆ ಸಫಲ ಆಗಿದೆ ಬಿಟ್ಟಿದೆ ಅನ್ನೋದು ಮುಂದಿನ ಚರ್ಚೆ. ಬಟ್ ಇಡೀ ಕಾದಂಬರಿ ಏನನ್ನು ಹೇಳುತ್ತೆ ಅಂತಂದರೆ, ಪೊಲಿಟಿಷಿಯನ್ಸ್ನ ಅಥವಾ ಬಂಡವಾಳಶಾಹಿಗಳ, ಅಲ್ಲಿನ ಪರಿಸರದ, ಇಲ್ಲ ಮಾಫಿಯಾ ಜಗತ್ತಿನ ಬೇರೆ ಬೇರೆ ಥರದ ವಿವರಣೆಗಳನ್ನು ಈ ಕಾದಂಬರಿ ಕೊಡ್ತಾ ಹೋಗುತ್ತೆ. ಹೀಗಾಗಿ ಪುರುಷೋತ್ತಮ ಆದಂಥವನು ಒಂದು ಅತ್ಯಾಚಾರ ಮತ್ತು 2 ಕೊಲೆಗಳಿಗೆ ಸಂಬಂಧಪಟ್ಟಂತೆ ಒಂದು ತನಿಖೆಗೆ ಬರುವಂಥವನು ಕೇಂದ್ರದಿಂದ ಇಲ್ಲಿ ನೇಮಕಗೊಂಡು ಬರ್ತಾನೆ. ಆಮೇಲೆ ಅಲ್ಲಿ ದೊಂಬಿರಾಯನ ದುರ್ಗಕ್ಕೆ ಬಂದಾದಮೇಲೆ, ಈ ಹಿಂದೆ ದೊಂಬಿರಾಯನ ದುರ್ಗ ಅನ್ನುವಂಥದ್ದು ಇದೇ ಪ್ರದೇಶದವನಾಗಿದ್ದಂಥವನು ವಾಪಸ್ ಬರ್ತಾನೆ. ಈ ತನಿಖೆಗೆ ಒತ್ತಾಸೆಯಾಗಿ ಲತೀಫಾ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ, ರತ್ನಾಕರ ಅಂತ ಇದ್ದಾನೆ, ನರಸಿಂಹ ಅಂತ ಇದ್ದಾನೆ, ಕುಬೇರಪ್ಪನವರು ಸಹ ನಿಲ್ತಾರೆ. ಈ ಮೂಲಕ ಕಾದಂಬರಿಯಲ್ಲಿ ಕಥೆಗಳು ಬಿಚ್ಕೊಳ್ತಾ ಹೋಗುತ್ತೆ. ಈಗ ಪುರುಷೋತ್ತಮ ಆದಂಥವನು ಆಂಥ್ರೋಪಾಲಜಿ ಪ್ರೊಫೆಸರ್ ಅಂತ ಬಂದಂಥವನು. ಆಮೇಲೆ ನಿಗೂಢತೆಯಲ್ಲೇ ಅವನ ಪಾತ್ರ ಚಿತ್ರಣ ಬರ್ತದೆ. ಇನ್ಯಾರೋ ಒಬ್ಬರು ಪ್ರಶ್ನೆ ಮಾಡೋದ್ರ ಮೂಲಕ ನೀನೊಬ್ಬ ಆಫೀಸರು ಅಂತ ಹೇಳಿದಾಗ ಅದು ಅಂತ ಒಪ್ಕೊಳ್ತಾ ಹೋಗ್ತಾನೆ. ಇಲ್ಲಿ ದುರ್ಗದ ಕಾಡಿನಲ್ಲಿನ ತನಿಖೆ ಆಗ್ಬೋದು, ಅಲ್ಲಿನ ಭಯಾನಕ ಸತ್ಯಗಳಾಗ್ಬೋದು, ಹೊಡೆದಾಟಗಳಾಗ್ಬೋದು, ಇಂಥ ಒಂದು ಆತಂಕದ ನಡುವೆಯೂ ತನ್ನ ಕಾರ್ಯಾಚರಣೆಯಲ್ಲಿ ಯಶಸ್ವಿ ಆಗ್ತಾನೆ. ಬಹಳ ಮುಖ್ಯವಾಗಿ ಬೇಕು ಅಂತಲೇ ಮಾಡಿದಾರ ಏನೋ ಗೊತ್ತಿಲ್ಲ, ಕಾದಂಬರಿಕಾರರ ಆಶಯ ಇಷ್ಟೆಲ್ಲ ರೀತಿಯಲ್ಲಿ ಏನೆಲ್ಲ ಅಡೆತಡೆಗಳು ಬಂದಾಗಲೂ ಸಹ ತನ್ನ ತನಿಖೆಯಲ್ಲಿ ಅವನು ಸಫಲತೆಯನ್ನು ಪಡಿತಾನೆ ಅಂತ. ಹಾಗೆಯೇ ದುರ್ಗಮ ಕಾಡಿನಲ್ಲಿ ನಡೀತಾ ಇದ್ದಂಥ ಅನೇಕ ರಹಸ್ಯ ಚಟುವಟಿಕೆಗಳನ್ನಾಗ್ಬೋದು, ಸ್ಮಗ್ಲಿಂಗ್ಗಳನ್ನಾಗ್ಬೋದು, ಅಕ್ರಮ ಚಟುವಟಿಕೆಗಳಾಗ್ಬೋದು, ಮಾದಕ ವಸ್ತು ತಯಾರು ಮಾಡ್ತಾ ಇದ್ದಂಥ ಫ್ಯಾಕ್ಟ್ರಿ ಆಗ್ಬೋದು, ರಕ್ತಚಂದನ ಮತ್ತು ಗಂಧದ ಮರಗಳ ನಾಟ ಆಗ್ಬೋದು, ಶಾಕಿನಿ ಅಂತ ಬಳಸ್ತಾರೆ. ಶಾಕಿನಿ ನದಿಯಲ್ಲಿ ದೋಣಿಯಲ್ಲಿ ಅನೇಕ ಸರಕುಗಳ ಸಾಗಾಟಗಳಾಗ್ಬೋದು, 10 ಹೆಣ್ಣು ಮಕ್ಕಳ ಅತ್ಯಾಚಾರ, ಕೊಲೆ, ಇವೆಲ್ಲವನ್ನು ಹೊರಜಗತ್ತಿಗೆ ಬಯಲುಗೆಳೆಯೋದರಲ್ಲಿ ಸಫಲ ಆಗ್ತಾನೆ, ಪುರುಷೋತ್ತಮ ಆಗ್ತಾನೆ ಆದಂಥವನು. ಹಾಗೆಯೇ ಇದು ಕಾದಂಬರಿಕಾರರ ಕೇಂದ್ರ ಆಲೋಚನೆ ಏನಿದೆ ಅಂತಂದರೆ, ಈ ಮೂಲಕ ದೇಶದ ಪ್ರಾಕೃತಿಕ ಸಂಪನ್ಮೂಲಗಳನ್ನು ರಕ್ಷಿಸುವಲ್ಲಿ ನಮ್ಮ ಕಾರ್ಯ ಬಹಳ ಮುಖ್ಯವಾದಂಥದ್ದು ಅಂತ ಹೇಳಿ ಅವನು ಪುರುಷೋತ್ತಮ ಮಾಡ್ತಾನೆ. ಕಾದಂಬರಿಯ ಮತ್ತೊಂದು ನೆಲೆ ಏನು ಅಂತಂದರೆ, ಪುರುಷೋತ್ತಮ ಮತ್ತು ಕುಬೇರಪ್ಪನ ನಡುವಿನ ಸಂಬಂಧದ ಸ್ವಾರಸ್ಯ. ಇದು ತೀರಾ ಸರಳವಾಗಿದ್ದಾದ್ರೂ ಸಹ ಒಂದು ಆದರ್ಶವಾಗಿ ನಿರೂಪಿತವಾಗಿದೆ. ಹೇಗೆ ಅವನು ತಂದೆ ತಾಯಿ ಕಳ್ಕೊಂಡು ಅಲ್ಲಿ ಹೋದಾಗ ಅವನು ಇಡೀ ಮನೆಯನ್ನು, ಅವನು ಬಳಸ್ತಾ ಇದ್ದಂಥ ವಸ್ತುಗಳನ್ನು, ಅವನ ಆಸ್ತಿ ಇತ್ಯಾದಿಯನ್ನು ಅತ್ಯಂತ ಜತನದಿಂದ ಅವನು ಕಾಪಾಡಿ ಇಟ್ಕೊಂಡಿರ್ತಾನೆ. ವಾಪಸ್ ಬಂದಾಗ 10 ವರ್ಷಗಳ ನಂತರ ಅನ್ನೋಂಥ ಮಾತು ಕಾದಂಬರಿಯಲ್ಲಿ ಬರುತ್ತೆ. ವಾಪಸ್ ಬಂದಾಗಲೂ ಕುಬೇರಪ್ಪನ ಆ ಇಡೀ ವರ್ತನೆ, ಅವನನ್ನ ವಸ್ತುಗಳನ್ನೆಲ್ಲ ಜೋಪಾನ ಮಾಡಿದ್ದನ್ನೆಲ್ಲ ಕಂಡು ಬೆರಗಾಗ್ತಾನೆ, ಭಾವುಕನಾಗ್ತಾನೆ ಇತ್ಯಾದಿಯನ್ನೆಲ್ಲ ವಿಚಾರಗಳು ಇರ್ತವೆ. ಹೀಗಾಗಿ ಇಡೀ ಕಾದಂಬರಿಯಲ್ಲಿ ಕೇವಲ ಪುರುಷೋತ್ತಮನ ಇನ್ವೆಸ್ಟಿಗೇಷನ್ ಕತೆ ಅಷ್ಟೇ ಇಲ್ಲ, ಕುಬೇರಪ್ಪನ ಕಥೆಯು ಬಿಚ್ಕೊಳ್ತಾ ಹೋಗುತ್ತದೆ. ಒಂದು ಆದರ್ಶದ ವ್ಯಕ್ತಿಯನ್ನ, ಪಾತ್ರವನ್ನು ಇಲ್ಲಿ ತರ್ತಾ ಹೋಗ್ತಾರೆ. ಆ ಮೂಲಕವೇ ಇಷ್ಟೆಲ್ಲ ಸಹಾಯ ಮಾಡಿ, ಇಷ್ಟೆಲ್ಲ ಗೌರವದಿಂದ, ಇಷ್ಟೆಲ್ಲ ರೀತಿಯಲ್ಲಿ ಜತನ ಮಾಡಿರುವಂಥ ಈ ಕುಬೇರಪ್ಪನ ಮಕ್ಕಳ ಕೊಲೆಯ ಬಹುಶಃ ಅಂತ ಸೂಚನೆ ಇದೆ. ಸಾವಿಗೆ ತಾನು ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನುವಂಥ ಒಂದು ಆಶಯವೂ ಇದೆ. ಯಾಕಿದನ್ನು ಅಲ್ಲಲ್ಲಿ ಒಂದು 2-3 ಕಡೆ ಕ್ಲೂ ಕೊಟ್ಟಿದ್ದಾರೆ ಅಂತ, ಮುಂದುವರಿಯುವುದು ಅಂತ ಇದೆ ಕಾದಂಬರಿಯ ಕಡೆಯಲ್ಲಿ. ಸೊ ಇದು ಒಂದು ಪಾಯಿಂಟ್ ಇಟ್ಕೊಂಡು ಕುಬೇರಪ್ಪನ ಮಕ್ಕಳ ಕೊಲೆಯ ಪ್ರಕರಣವೊಂದನ್ನು ಇನ್ನೊಂದು ಕಾದಂಬರಿ ಮಾಡ್ಬೋದು. ನಾನು ಮಾತಾಡೋದ್ಮೇಲೆ ಮಾಡೋದು ಬಿಡೋದು ಯೋಚನೆ ಮಾಡಿ.
ಇದಲ್ಲದೆ ದೊಂಬಿರಾಯನ ದುರ್ಗ ಅನ್ನುವಂಥದ್ದು ಸ್ಥಳ ಪುರಾಣ, ಜನಪದೀಯ, ಐತಿಹಾಸಿಕವಾದಂಥ ಪ್ರದೇಶ. ಹಾಗೆಯೇ ಅದು ಸಂರಕ್ಷಿಸುವಲ್ಲಿ ಪುರುಷೋತ್ತಮನ ಜೊತೆಯಾಗಿ ಲತೀಫಾ ನಿಲ್ತಾನೆ. ಅವನ ಮನೆ 4 ಅಂತಸ್ತಿನ ಮನೆ ಅನ್ನೋದು ಹತ್ರನೇ ಇರುತ್ತೆ. ಆ ಮೂಲಕ ನೋಡ್ತಿರ್ತಾರೆ, ಅಲ್ಲಿ ಭೇಟಿ ಮಾಡ್ತಿರ್ತಾರೆ. ಆಮೇಲೆ ಇನ್ಯಾರೋ ಇಬ್ಬರು ಜೊತೆ ಸೇರಿ ಸೈಕಲಲ್ಲಿ ಹೋಗ್ತಿರ್ತಾರೆ. ಅಲ್ಲೆಲ್ಲ ಗಲಾಟೆಗಳೆಲ್ಲ ಆಗ್ತವೆ. ಅದರಿಂದ ಏನೇನೋ ಬೇರೆ ಬೇರೆ ಥರದ ಆಧುನಿಕ ಡಿವೈಸ್ಗಳನ್ನೆಲ್ಲ ಇಟ್ಕೊಂಡು ಅಲ್ಲಿ ಇರುವಂಥ ಚಟುವಟಿಕೆಗಳನ್ನು ತಡೆ ಹಿಡಿಯುವಂಥ, ಗ್ರಹಿಸುವಂಥ ಎಲ್ಲವನ್ನೂ ಇದು ಮಾಡ್ತಾರೆ. ಹೀಗಾಗಿ ಇಂಥ ಎಲ್ಲ ವಿವರಣೆಗಳು ಕಾದಂಬರಿಯಲ್ಲಿ ಹೋಗ್ತಾ ಹೋಗುತ್ತೆ. ಅದೊಂಥರ ಚಲಿಸುವ ರೀತಿಯಲ್ಲಿ ಹೋಗುತ್ತೆ. ಎಷ್ಟು ತ್ವರಿತಗತಿಯಲ್ಲಿ ಹೇಳ್ಕೊಳ್ತಾ ಹೋಗ್ತಾರೆ. ಒಂದು 4 ಎಳೆಯನ್ನು ಇಟ್ಕೊಂಡು ಇದೇ 180 ಪುಟ ಮಾಡ್ಬೋದಾಗಿತ್ತೇನೋ. ಆ ಧಾವಂತ ಅನ್ನುವಂಥದ್ದು ಇಡೀ ಕಾದಂಬರಿಯ ಉದ್ದಕ್ಕೂ ಕಾಣುತ್ತೆ. ಅದು ಕಥೆಯ ಓಟ ಅತ್ಯಂತ ವೇಗದಿಂದ ಕೂಡಿದೆ. ನಾನು ಓದಬೇಕಾದಾಗಲೂ ಅಷ್ಟೇ ಫಾಸ್ಟಾಗಿ ಓದ್ಬಿಟ್ಟೆ ನಾನು. ಯಾಕೆ ಅಂತಂದರೆ ಆಗ ಓದಿಸ್ಕೊಂಡು ಹೋಗುತ್ತೆ. ಇರು ತಡಿ, ಇನ್ನೊಂದು 4 ಸಾಲ ಹಿಂದಕ್ಕೆ ಹೋಗ್ಬಿಟ್ಟು ನಿಧಾನಕ್ಕೆ ಹೋಗೋಣ, ಅದನ್ನು ಆಸ್ವಾದಿಸೋಣ. ಹುಲಿಕಲ್ಲು ನೆತ್ತಿಯ ಮೇಲೆ 3 ಜೋಡಿಗಳು ಹೋಗುವಂಥ ಪ್ರಸಂಗ ಬಹುಶಃ 96ರಿಂದ ಓದ್ತಾನೆ ಇದ್ದೀವಿ. ಇನ್ನೊಂದು ಸಾರಿ ಆ ಭಾಗ ತೆಗೆದು 2 ಪೇಜ್ ಓದ್ತೀವಿ. ಯಾಕೆ ಅಂತಂದರೆ ಅದರ ರಚನಾ ವಿನ್ಯಾಸ, ಭಾಷಾ ಸ್ವರೂಪ ಇದೆಯಲ್ಲ, ನಮ್ಮನ್ನು ಎಷ್ಟು ಮಟ್ಟಿಗೆ ಅದನ್ನು ಮತ್ತೆ ಸೆಳೆಯೋ ಪ್ರಯತ್ನಗಳನ್ನು ಮಾಡುತ್ತೆ. ಈ ಕಾದಂಬರಿ ಹಂಗಲ್ಲ, ಎಷ್ಟು ಸ್ಪೀಡಾಗಿ ಹೇಳ್ತಾ ಇದ್ದಾರೆ. ಅನೇಕ ಘಟನೆಗಳನ್ನು, ಅನೇಕ ಪಾತ್ರಗಳನ್ನು, ಅನೇಕ ತಿರುವುಗಳನ್ನು ಹೇಳ್ತಾ ಇರಬೇಕಾದಾಗ ಧಾವಂತ ಇದೆಯಲ್ಲ, ಓದುಗನಲ್ಲೂ ಅಂತ ಸ್ಪೀಡಪ್ ಅಂತ ಅನಿಸುತ್ತೆ. ಕಾದಂಬರಿಯ ಮಿಸ್ಸಿಂಗ್ ಲಿಂಕ್ ಶ್ರೀಮತಿ ಡೇವಿಸ್ ಅಂತ ಒಬ್ಬ ಸುಂದರಿಯ ಜೊತೆಗೆ ಸುಷ್ಮಿತಾ ಪುರಾಣಿಕ್, ಚೆನ್ನಿಗರಾಯ, ರತ್ನಾಕರ ಕಥೆಯು ಒಂದಕ್ಕೊಂದು ಸರಳವಾಗಿ ಹೆಣೆದುಕೊಂಡಿದೆ. ಇದೊಂಥರ ಗಮನಾರ್ಹವಾದಂಥ ಅಂಶ. ಇದನ್ನು ಪ್ರತ್ಯೇಕ ಅಂತ ಏನೋದಿಲ್ಲ. ಇನ್ನೊಂದು ಪಾತ್ರ ಗಮನಾರ್ಹ ಅಲ್ಲ, ಅಥವಾ ಈ ಪಾತ್ರ ಈಗ ತರಬಾರ್ದಾಗಿತ್ತು, ಅಥವಾ ಇನ್ನೊಂದು ಕ್ಯಾರೆಕ್ಟರ್ನ ಏನು ಸುಮ್ಮನೆ ತುರುಕಿದ್ದಾರೆ ಅಂತ ಏನೂ ಅನ್ಸಲ್ಲ. ಎಲ್ಲ ಪಾತ್ರಗಳನ್ನು ಅದನ್ನು ಪೋಟ್ರೆ ಮಾಡಬೇಕಾದಾಗ ಒಂದಕ್ಕೊಂದು ಸಂಬಂಧ ಇರೋ ರೀತಿಯಲ್ಲಿ ಅವರು ಹೇಳ್ತಾರೆ. ಅನೇಕ ಕಾದಂಬರಿಯ ಬಹಳ ಮುಖ್ಯವಾದಂಥದ್ದು ಏನು ಅಂದರೆ, ಅನೇಕ ತಿರುವುಗಳು ಮೇಲಿನ ಮೇಲೆ ದಿಢೀರಂತ ತಂದುಬಿಡುವಂಥದ್ದಾಗ್ಬೋದು, ಆಕಸ್ಮಿಕಗಳು ಘಟಿಸುವಂಥದ್ದಾಗ್ಬೋದು, ಆಮೇಲೆ ನಿರೀಕ್ಷೆ ಮೀರಿದ್ದನ್ನು ಇನ್ನೊಂದೇನೋ ಆಗ್ಬಿಡುವಂಥದ್ದು ಇದೆಯಲ್ಲ, ಕಾದಂಬರಿಯ ಒಂದು ಶಕ್ತಿ ಅಂತ ಹೇಳ್ಬೋದು. ಕೊಲೆಯಾದಳೆಂದು ಅವಳ ಕೊಲೆಗೆ ತನಿಖೆ ಮಾಡಲು ಬರುವಂಥ ಪುರುಷೋತ್ತಮನಿಗೆ ಕಡೆಗೆ ಸುಂದರಿ ಡೇವಿಸ್ ಮತ್ತು ಅವಳ ಗಂಡನ ಜೊತೆ ಅಲ್ಲೇ ಕಾಡಲ್ಲಿ ಉಳಿದು ಅಲ್ಲಿನ ಕಾಡು ಜನರ ನಡುವೆ ಬದುಕ್ತಾ ಅವ್ರಿಗೆ ಅಕ್ಷರ ಕಲಿಸ್ಕೊಡ್ತಾ ಅವ್ರು ಬೇರೆ ಬೇರೆ ಥರದ ಅನೇಕ ರೀತಿಯಾದಂಥ ಒಂದು ಒತ್ತಾಸೆಯಾಗಿ ನಿಲ್ಲುವಂಥ ಒಂದು ವಿವರಣೆಯು ಇರ್ತಾರೆ. ಇವರಿಬ್ಬರು ಎಂಥವ್ರು ಅಂತಂದರೆ, ಈ ಊರಿಗೆ ಈ ಹಿಂದೆ ಕಾಷ್ಟಶಿಲ್ಪ ಅಂದರೆ ಮರದಲ್ಲಿ ಮಾಡಿರೋಂಥ ಅನೇಕ ಅದನ್ನು ರಿಸರ್ಚ್ ಮಾಡೋದಕ್ಕೆ ಬಂದಂಥವ್ರು ಅಚಾನಕ್ಕಾಗಿ ಅಲ್ಲೇ ಉಳಿತಾರೆ. ಅದು ಯಾಕೆ ಘಟನೆ ಸಿಗೋದಿಲ್ಲ, ಯಾಕೆ ಅಲ್ಲೇ ಉಳ್ಕೊಂಬಿಟ್ರು ಅನ್ನೋದು ಬಹುಶಃ ನೋಡ್ತಾ ಇಲ್ಲೇ ಇದ್ಬಿಡೋಣ ಅಂತ ಇರ್ಬೋದು. ಹೀಗಾಗಿ ಈ ಹಿಂದೆ ಒಂದು ಅಧ್ಯಯನಕ್ಕೆ ಬಂದಂಥ ದಂಪತಿಗಳು ನಾಗರಿಕ ಸಮಾಜದಿಂದ ದೂರವಾಗಿ ಉಳಿತಾರೆ ಮತ್ತು ಅಲ್ಲಿ ಒಂದು ಜೀವಂತಿಕೆಯನ್ನು ತರ್ತಾ ಹೋಗ್ತಾರೆ. ಕಾದಂಬರಿಯ ಮತ್ತೊಂದು ಆಶಯ ಏನು ಅಂತಂದರೆ, ಬಂಡವಾಳಶಾಹಿಗಳು ಕಾಡಿನ ಜನರನ್ನು ಒಕ್ಕಲೆಬ್ಬಿಸುವಂಥದ್ದು, ತಮ್ಮ ಸ್ವಾರ್ಥಕ್ಕಾಗಿ ಕಾಡನ್ನು ಬರಿದಾಗಿಸ್ತಾ ಇದ್ದಾರೆ ಅನ್ನುವಂಥದ್ದು. ಇದಕ್ಕೆ ಪುರುಷೋತ್ತಮ ಆದಂಥವನು ತಡೆ ಹೊಡ್ತಾನೆ. ಆದರೆ ನನಗೆ ಇಲ್ಲಿ ಭಾಳ ಮುಖ್ಯವಾಗಿ ಅನಿಸಿದ್ದು ಅಂದರೆ, ಇಷ್ಟೆಲ್ಲ ಐಡಿಯಾಲಜಿಗಳನ್ನು ಪುರುಷೋತ್ತಮ ಮೂಲಕ ಹೇಳಿಸ್ತಾ ಅವ್ರನ್ನೆಲ್ಲ ಆಚೆಗಡೆ ಓಡಿಸ್ಬೇಕು, ಕಾಡು ಮತ್ತು ಕಾಡು ಜನರನ್ನು ಉಳಿಸ್ಬೇಕು ಅಂತಂದವರು ಕಾಡಿನ ಮೂಲ ನಿವಾಸಿಗಳು ಏನು NSA ವಿರುದ್ಧ ಪ್ರತಿಭಟನೆಗೆ ನಿಲ್ತಾರೆ. ಆಮೇಲೆ ಪುರುಷೋತ್ತಮ ನೇತೃತ್ವ ವಹಿಸಿದ್ದಾನೆ ಅಂತಂದಾಗ ಅವರು ಬಂದು ಇಲ್ಲ ಇವ್ರು ಮಾಡ್ತಾ ಇರೋದು ನಮ್ಮ ಪರವಾಗಿ ಅಂತ ಹೇಳಿದಾಗ ಗೇರಾವನ್ನು ನಿಲ್ಲಿಸ್ತಾರೆ. ಕಡೆಗೆ ಈ ಪುರುಷೋತ್ತಮನ ಆಶಯ ಎಂಥದ್ದು ಅಂತಂದ್ರೆ, ಅವ್ರನ್ನ ನಾಗರಿಕ ಪ್ರಪಂಚಕ್ಕೆ ತಂದು ಅವ್ರಿಗೆ ಒಂದು ಪುನರ್ವಸತಿ ಕಲ್ಪಿಸುವಂಥ ಒಂದು ಆಲೋಚನೆಯನ್ನು ಮಾಡ್ತಾನೆ. ಇದಕ್ಕೇನು ಒಂಥರ ಪ್ರಶ್ನಾರ್ಹವಾದದ್ದು ಅನಿಸುತ್ತೆ. ಯಾವತ್ತೂ ಅಂಡಮಾನ್ ನಿಕೋಬಾರ್ಗಳ ದ್ವೀಪಗಳಲ್ಲಿರುವಂಥ ಜನಗಳು, ಜಾರ್ವಾವಂಗಿ ಏನೇನೋ ಇದ್ದಾರಲ್ಲ, ಅವರಲ್ಲೇ ಉಳಿಬೇಕು. ಸುಮಾರು ಸಾರಿ ಸರ್ಕಾರ ಮತ್ತು ಅನೇಕರ ನಡುವೆ ನಿರಂತರ ಚರ್ಚೆ ನಡೀತಾನೆ ಇದೆ. ಅವ್ರು ಈಚೆ ಕಡೆ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಜೀವನ ಮಾಡಕ್ಕೆ ಬಿಡೋದು ಅಂತ ತಪ್ಪು. ಆ್ಯಕ್ಚುಲಿ ಯಾಕೆ ಇದನ್ನು ಪಾಯಿಂಟ್ಔಟ್ ಮಾಡಿದೆ ಅಂತಂದರೆ, ಯಾವುದೇ ಒಬ್ಬ ಬರಹಗಾರ ಆದಂಥವನು ನಾನೊಂದು ಐಡಿಯಾಲಜಿನ ಇಟ್ಕೊಂಡು ಯಾವುದೋ ಪಾತ್ರದ ಮೂಲಕ ಹೇಳ್ಬೇಕಾದಾಗ ಅದಕ್ಕೆ ಡಿಕ್ಕಿ ಹೊಡೆಯೋ ರೀತಿಯಲ್ಲಿ ಒಂದು ಘಟನೆಗಳನ್ನು ತರಬಾರ್ದು ಅಂತ. ಸೊ ಇಲ್ಲಿ ಪುರುಷೋತ್ತಮನ ಆದರ್ಶ ಮತ್ತು ಅವನು ಕಾಡು ಜನರ ಪರವಾಗಿರುವಂಥದ್ದು, ಕಾಡಿನ ರಕ್ಷಣೆ ಮಾಡಬೇಕು, ಪ್ರಾಕೃತಿಕ ಸಂಪನ್ಮೂಲಗಳನ್ನು ನಾಶ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲ ಆಲೋಚನೆ ಇಟ್ಕೊಂಡವರು ಕಡೆಗೆ ಇಲ್ಲ ಅವ್ರನ್ನೆಲ್ಲ ಒಂದು ಕಡೆ ಬೇರೆ ರೀತಿ ಪುನರ್ವಸತಿ ಕಲ್ಪಿಸ್ಬಿಡ್ತೀವಿ, ಕಾಡಿನಿಂದ ಈಚೆ ಕಡೆ ಕರ್ಕೊಂಡ್ಬರ್ತೀವಿ ಅನ್ನೋಂಥ ಒಂದು ಆಲೋಚನೆ ಇದೆ. ಇದು ಒಂಥರ ಪ್ರಶ್ನಾರ್ಹವಾದಂಥದ್ದು ಅಂತ ನಡೆಸುತ್ತೆ.
ಇಡೀ ಕಾದಂಬರಿ ಒಂದು ಕೊಲೆ ತನಿಖೆಯ ಸುತ್ತ ನಡೆಯುವಂಥ ಘಟನಾವಳಿಗಳಲ್ಲಿ ದುಷ್ಟ ರಾಜಕಾರಣಿಗಳ ಕೈವಾಡ ಇರುವಂಥದ್ದು. ಅದು ಗಜಪತಿ, ಮಾಜಿ ಮುಖ್ಯಮಂತ್ರಿ ಜಯರಾಮ್ ಧನ್ವಂತ್ರಿ, ದಯಾಳು, ಸುಂದರ್ ಕೃಷ್ಣ, ಪ್ರಸನ್ನ ಕುಮಾರ್, ವಿರೋಧ ಪಕ್ಷದ ನಾಯಕ, ಇವರೆಲ್ಲರ ಅಕ್ರಮ ಚಟುವಟಿಕೆಗಳನ್ನು, ನಿಗೂಢ ಸಭೆಗಳನ್ನು, ಇದರ ವಿವರಗಳನ್ನು ಕಾದಂಬರಿಯಲ್ಲಿ ತೀರಾ ಅಡಕವಾಗಿ ತಂದಿದ್ದಾರೆ. ಅಲ್ಲೇ ಒಂದು ಆಫೀಸ್ ಮಾಡಿಕೊಂಡು ಎಲ್ಲರೂ ಅಲ್ಲೇ ಬರ್ತಾರೆ, ಅಲ್ಲೇ ಚರ್ಚೆ ನಡೀತಾ ಇರುತ್ತೆ. ಈ ಪುರುಷೋತ್ತಮ ಅಂತನಲ್ಲೊಂದು ಯಾವುದೋ ಒಂದು ಆಡಿಯೋ ರೆಕಾರ್ಡ್ ಮಾಡೋ ಅಂಥ ರೀತಿಯಲ್ಲಿ ಇಡ್ತಾನೆ, ಅದನ್ನು ಕೇಳಿಸ್ಕೊಳ್ತಾನೆ. ಯಾವುದೋ ಒಂದು ಸಿನಿಮಾದ ಯಾವುದೋ ಸ್ಟಿಲ್ ಥರ ಕಾಣುತ್ತೆ. ಹಳೇ ಕಾಲದ ಯಾವುದೋ ಇದು ಸಿನಿಮಾದಲ್ಲಿ ಕಿಟಕಿಗೆ ಹೋಗಿ ಕಿಟಕಿಯಿಂದ ಅಲ್ಲೊಂದು ಆಡಿಯೋ ಡಿವೈಸ್ ಹಾಕ್ಬಿಟ್ಟು ಅದನ್ನೆಲ್ಲ ಕೇಳಿಸ್ಕೊಂಡು ವಾಪಸ್ ಬರೋ ಥರನೂ ಅಂತ ಅನಿಸುತ್ತೆ. ಕಡೆಗೆ ಕಾದಂಬರಿಯ ಕಡೆಗೆ ರಾಜಕಾರಣದ ಚಟುವಟಿಕೆಗಳು, ಅಲ್ಲಿ ಶೂಟೌಟ್ ಆಗುವಂಥದ್ದು, ಮತ್ತು ಸಾಯೋದಿಲ್ಲ ಆಸ್ಪತ್ರೆಗೆ ಸೇರಿಸುವಂಥದ್ದಾಗ್ಬೋದು, ಒಬ್ಬನ ರಾಜೀನಾಮೆ ಆಗ್ಬೋದು, ಅಥವಾ ಇನ್ನೊಂದು ಸರ್ಕಾರ ರಚನೆಗೆ ನಡೆಯುವಂಥ ಹೈಜಾಕ್ ತಂತ್ರಗಳಾಗ್ಬೋದು. ಕಾದಂಬರಿಯಲ್ಲಿ ಸರಳವಾಗಿ ನಿರೂಪಿತವಾಗಿದೆ. ನನಗೆ ಇವೆಲ್ಲ ಹೇಳ್ತಾ ಇದ್ದಾಗ ಏನೋ ಎಲ್ಲ ಹೇಳ್ಬಿಡ್ಬೇಕು ಅನ್ನೋ ರೀತಿಯಲ್ಲಿ ಒಂದು ಮನಸ್ಸಿದೆ ಇವರಿಗೆ. ಬೇಕಾಗಿಲ್ಲ. ನನ್ನ ಮೊದಲ ನಾಟಕ 2013 ಬಣ್ಣ ಮೆಚ್ಚಿದವರು ಅಂತ. ನಮ್ಮ ತಂದೆ ಮತ್ತು ದೇವಕಾರಾಣಿಯವರಿಗೂ ನಮ್ಮ ತಾಯಿ ತುಂಬ ಕ್ಲೋಸ್ ಆಗಿದ್ದಂಥವ್ರು, ನಾನು ಕ್ಲೋಸ್ ಆಗಿದ್ದಂಥವ್ನು. ಆದರೆ ಎಲ್ಲೂ ಯಾವುದೇ ಕಾರಣಕ್ಕೂ ಯಾವ ಪರ್ಸ್ನಲ್ ಸಣ್ಣ ವಿಚಾರನೂ ತಂದಿಲ್ಲ. ಇಡೀ ನಾಟಕಕ್ಕೆ ಅದು ಚ್ಯುತಿ ತಂದುಬಿಡತ್ತೆ ಅಂತ, ಪರ್ಸ್ನಲೈಸ್ ಮಾಡಿದ್ರೆ ಅಂತ. ಅಂದರೆ ಬೇಕಾಗಿಲ್ಲ, ಬೇಕಾದ್ರೆ ಅದನ್ನು ಪ್ರತ್ಯೇಕವಾಗಿ ನಾವು ಬರಿಬೋದು. ಸೊ ಆ ಎಚ್ಚರಿಕೆ ಒಬ್ಬ ಲೇಖಕನಿಗೆ ಇರಬೇಕು. ಏನನ್ನು ಬರಿತಾ ಇದ್ದೀನಿ, ಎಷ್ಟನ್ನು ಬರಿತಾ ಇದ್ದೀನಿ, ಹೇಗೆ ಬರೀಬೇಕು, ಇದಿಷ್ಟನ್ನು ಇಟ್ಕೊಂಡು ಬರೆಯೋಕ್ಕೆ ಹೋದರೆ ಅದು ಶಕ್ತಿಯುತವಾಗಿರುತ್ತೆ. ಹೀಗಾಗಿ ಇವರು ಎಲ್ಲವನ್ನೂ ತಂದುಬಿಡಬೇಕು ಅನ್ನೋಂಥ ಕಾರಣಕ್ಕಾಗಿ ಅನೇಕ ಘಟನೆಗಳು, ಅನೇಕ ವಿವರಣೆಗಳು, ಅನೇಕ ಎಲ್ಲ ತಂತ್ರಗಳನ್ನು ತರ್ತಾರೆ. ಹಾಗೆಯೇ ಕಡೆಗೆ ಕಾದಂಬರಿಯಲ್ಲಿ ಒಂದು ಹೊತ್ತಿ ಉರಿಯುವಂಥ ಫ್ಯಾಕ್ಟ್ರಿಗಳು, ಎಲ್ಲ ಅಕ್ರಮಗಳು ಕೊನೆಗೊಳ್ತಾ ಇವೆ ಅನ್ನೋಂಥ ಒಂದು ಸೂಚನೆಯನ್ನು ಸಹ ಕೊಡುತ್ತೆ. ಅಸಂಖ್ಯ ರೋಚಕ ಘಟನೆಗಳು, ತಿರುವುಗಳುಳ್ಳ ಈ ಕಾದಂಬರಿ ದುಂಬಿರಾಯನ ದುರ್ಗ. ಆದರೆ ಇದರ ಭಾಷೆ ಇನ್ನಷ್ಟು ಸಶಕ್ತವಾಗಿರಬೇಕು ಅಂತ ಸುಮಾರು ಸಾರಿ ಅನಿಸಿದೆ ನನಗೆಲ್ಲೂ ತಡೆದು ನಿಂತು ಓದಬೇಕು ಅಂತ ಅನಿಸಲ್ಲ. ನಾನು ಯಾವತ್ತು ಸ್ವಲ್ಪ ನೇರ ಮಾತಾಡೋದು. ನಾನಿಲ್ಲೂ ಅನೇಕ ಪುಸ್ತಕಗಳು ಬಿಡುಗಡೆ ಮಾಡಿದ್ದೀನಿ. ಮಾಡಿದಾಗ್ಲೂ ಕೃತಿಗೆ ನಿಷ್ಠವಾಗಿ ಮಾತಾಡ್ತೀನಿ. ವ್ಯಕ್ತಿನಿಷ್ಠ ಬೇಕಾಗಿಲ್ಲ. ಕೃತಿ ಏನನ್ನು ನನಗೆ ಹೇಳು ಅಂತ ಹೇಳಿಸಿದ್ಯೋ ಅದನ್ನು ಹೇಳ್ತೀನಿ. ಹೀಗಾಗಿ ಅದು ಒಂದು ರೀತಿ ಮುಂದಿನ ಬರವಣಿಗೆಗೆ ಒಂದು ಸಣ್ಣ ಸೂಚನೆ ಆಗಿರ್ಬೋದು. ಹೀಗಾಗಿ ಬಳಸಿರುವ ಭಾಷೆ ಇನ್ನು ಸ್ವಲ್ಪ ಸಶಕ್ತವಾಗಿರಬೇಕಾಗಿತ್ತು ಅಂತ ಅನಿಸುತ್ತೆ. ಬರವಣಿಗೆಯ ವಿವರಣೆಗಳೇ ಒಂಥರ ಓದುಗನಿಗೆ ಒಂದೆರಡು ಪೇಜ್ ತಳ್ಬಿಡಲ್ವಾ ಅಂತ ಅನ್ಸುತ್ತೆ. ಓದ್ತಾ ಇರ್ಬೇಕಾದ್ರೆ ಕೆಲವು ಸಾರಿ ಎಷ್ಟೋ ಪೇಜ್ಗಳು ತಳ್ಬಿಟ್ಟಿರ್ತೀವಿ ನಾವು. ನಾನು ರೀಸೆಂಟಾಗಿ ಒಂದು ಆತ್ಮಕಥೆ ಓದಿದೆ, ನಾನೆಂಬುದು ಕಿಂಚಿತ್ತು ಅಂತ, ಮೊಗಳ್ಳಿ ಗಣೇಶ್ ಅವ್ರದ್ದು. ಎಷ್ಟೋ ವಿವರಣೆಗಳು ಅಲ್ಲೇ ನಿಂತು ಓದಿ ಕೆಲವು ಡೀಟೇಲ್ ಮೇಲಿಂದ ಬಂದಾಗ ಒಂದು 7-8 ಪೇಜ್ 10 ಪೇಜ್ ತಳ್ಬಿಟ್ಟಿದ್ದೀನಿ. ಅದಾಗಬಾರ್ದು. ಅಂದರೆ ಆಗಬಾರ್ದು ಅಂತಂದರೆ ಅದಕ್ಕೆ ನನ್ನದೇ ಆದಂಥ ಒಂದು ಡೆಡಿಕೇಶನ್ ಬೇಕಾಗತ್ತೆ. ಹಾಗೆಯೇ ಕಾದಂಬರಿಯ ಭಾಷೆಗೆ ಸಂಬಂಧಪಟ್ಟಾಗ ಇನ್ನೂ ಒಂದೆರಡು ಮಾತು ಹೇಳೋದಾದರೆ, ಒಂದು ಸಾವಧಾನದ ಬೆನ್ನೇರಿ ಹೋಗಬೇಕಾಗಿತ್ತು ಅನ್ನಿಸ್ತು ನನಗೆಲ್ಲೂ. ಆ ದುರ್ಗದ ಪ್ರದೇಶದ ಬೆಟ್ಟಗುಡ್ಡಗಳ ಅಥವಾ ಕಾಡಿನ ಪರಿಸರದ ಒಂದು ನಿಗೂಢತೆಯನ್ನಾಗ್ಬೋದು, ಅಥವಾ ಅಲ್ಲಿನ ಅನೇಕ ವಿಚಾರಗಳನ್ನು ಮನಮುಟ್ಟುವಂತೆ ಅಥವಾ ಒಂದು ಚಿತ್ರಕವಾಗಿ ಕಟ್ಕೊಟ್ಟಿಲ್ಲ. ಪಿಕ್ಚರೈಸೇಷನ್ ಆಗಬೇಕಾಗಿತ್ತು. ನಿಗೂಢತೆಯ ವಿಚಾರಗಳಾಗ್ಬೋದು, ಮತ್ತು ಕಾಡಿನ ನಿಗೂಢತೆ ಎಂಥ ದುರ್ಗಮ ಕಾಡು ಅಂತ ಮೇಲಿನ ಮೇಲೆ ಹೇಳ್ತಾ ಇರ್ಬೇಕಾದಾಗ ನಿಗೂಢತೆ ಅನ್ನೋದು ಅದು. ಹೀಗಾಗಿ ಸಾವಧಾನದ ಬೆನ್ನೇರಿ ಹೋಗಬೇಕಾಗಿದ್ದಿತ್ತು ಅನ್ನುವಂಥದ್ದು. ವಾಕ್ಯ ರಚನೆಯಲ್ಲಿ ಅನೇಕ ತೊಡಕುಗಳನ್ನು ಬಿಡಿಸಿ ತಿದ್ದುಕೊಳ್ಳುವಂಥ ಕೆಲಸ ಆಗಬೇಕಾಗಿತ್ತು. ಅನೇಕ ರೀಡಿಂಗ್ ಎಲ್ಲ ಮಾಡಿದ್ದೀರಾ, ಸೈ ಅಂದ್ಬಿಟ್ಟಿದ್ದೀರಾ, ರಾಂಗ್. ಕೆಲವು ಸಾಲುಗಳು ಎಂಡ್ಗಳೆಲ್ಲ ಇರಬೇಕಾದ್ರೆ ಒಂಚೂರು ತಿದ್ದುಕೊಡ್ಬೇಕು. ಎಂಥ ಮಹಾನ್ ಲೇಖಕನು ಕಾರ್ನಾಡ್ರು ಸಹ ತುಗ್ಲಕ್ ಬರೀಬೇಕಾದಾಗ ಅನೇಕರಿಗೆ ಕೊಟ್ಟು ತಿದ್ದಿಸಿ ಮಾಡಿದ್ದು. ಕಾದಂಬರಿಗಳನ್ನೂ ಅಷ್ಟೇ. ನಾವು ಇನ್ಯಾರಿಗೋ ಏನೋ ರೀಡಿಂಗ್ ಇಟ್ಕೊಂಡು ಇನ್ನೇನೋ ಮಾಡಿ ತಿದ್ದಿ ಮಾಡ್ತೀವಿ. ಯಾಕೆ ಅಂತಂದರೆ ಫೈನಲ್ ಔಟ್ಕಮ್ ಬಂದಾದ್ಮೇಲೆ ಆಮೇಲೆ ತಿದ್ದಿದ್ರೆ ಬೇರೆ ಥರ ಆಗುತ್ತೆ. ಇವರೆಲ್ಲ ಯಾರೋ ಕೇಳಿಸ್ಕೊಂಡಿದ್ದಾರಂತೆ, ಅವ್ರು ಯಾರೋ ಹೇಳ್ತಾ ಇದ್ರು, ಅವ್ರ ಹೆಸರು ಮತ್ತೆ. ನಾನು ಪ್ರತಿದಿನ ಪಕ್ಕದ ಮನೆಯವರೆಲ್ಲ ಓದ್ತಾ ಕೇಳಿಸ್ಕೊಂಡಿದ್ದೆ ಅಂತ ಒಂದು ಸಣ್ಣ ಪುಟ್ಟ ಒಂಚೂರು ಮಾಡಿದರೆ ಇನ್ನೊಂದಷ್ಟು ಶಕ್ತಿ ಸಿಗ್ತಾ ಇತ್ತು. ಆ ಕೆಲಸ ಆಗಬೇಕಾಗಿತ್ತು. ಯಾಕೆ ಅಂದರೆ ಕಥನ ತಂತ್ರಕ್ಕೆ ಅದು ಅಡ್ಡಿಯಾಗಿದೆ. ನೀವು ವಾಕ್ಯ ರಚನೆಯ ಕಡೆ ಯಾವ ಸಾಲನ್ನು ಗಮನಿಸಿ, ಒಂದು ಕಂಟಿನ್ಯೂಟಿ ಥರ ಇಲ್ಲ, ಕಟ್ಟಾಗುತ್ತೆ. ಹಾಗೆಯೇ ಇದು ಒಬ್ಬ ಓದುಗನಿಗೆ ಒಳಹೊಕ್ಕು ಆಸ್ವಾದಿಸುವಂಥ ಒಂದು ನೆಲೆಯನ್ನು ತೊಡೆದಾಕ್ಬಿಡುತ್ತೆ.
ಭಾಷೆಯ ಬಳಕೆ ಬೆಂಗಳೂರು ನಗರದ ಸಂಕರದ ಭಾಷೆ, ಕನ್ನಡ, ಇಂಗ್ಲೀಷು ಇತ್ಯಾದಿ ಇತ್ಯಾದಿ ಇತ್ಯಾದಿ. ಆಮೇಲೆ ನಾನು ಒಂದ್ಸಾರಿ ಫೋನ್ ಮಾಡಿದಾಗ ಹೇಳಿದೆ, ಏನು ಸರ್ ನೀವೆಲ್ಲ ಸುಮ್ಮನೆ ಕೂತ್ಕೊಂಡು ಏನು ಎಂಥದ್ದು ಹರಟೆ ಅವರೇ ತಾನೆ ಮಾತಾಡ್ತಾ ಇದ್ದಿದ್ದನ್ನೆಲ್ಲ ನೀವು ಕಾದಂಬರಿ ಹಾಕ್ಸ್ಬಿಟ್ಟಿದ್ದೀರಾ, ಮಾತಾಡೋ ಥರನೇ ಕಾನ್ವರ್ಸೇಷನ್ ಥರನೇ ಇದೆ ಅಲ್ವಾ ಅನ್ನುವಂಥದ್ದು ಆಗಿಬಿಟ್ಟಿದೆ. ಹೀಗಾಗಿ ಪ್ರತಿ ಪಾತ್ರದ ಸಂಭಾಷಣೆಯಲ್ಲೂ ಅದನ್ನು ಗಮನಿಸ್ತೇವೆ. ಇವೆಲ್ಲವೂ ಒಂದು ಸರಳ ರೇಖೆಯಲ್ಲಿ ರಸಾಸ್ವಾದನೆಗೆ ಅಡ್ಡಿ ಆಗ್ತದೆ ಎನ್ನುವಂಥದ್ದು ಗಮನಿಸಬೇಕಾಗಿತ್ತು. ಆಮೇಲೆ ವರದಿ ಮಾದರಿಯ ಕತೆ ಕಟ್ಟುವಿಕೆ, ಇದು ಹೊಸ ಪರಿಭಾಷೆ ಗಿಟ್ಟಿಲ್ಲ. ಒಂದು ಹೊಸ ಇಡಿಯಮ್ಗಳನ್ನು ತರಬೇಕು. ಯಾವುದೇ ನೋಡಿ, ಈಗ ಇವರು ಹೇಳಿದ್ರು ಕಾದಂಬರಿ ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ, ಏನು ಎಲ್ಲ ಕಡೆ ಕಾಯಿನ್ ಮಾಡ್ತಾನೇ ಇದ್ದೀವಿ. ಯಾಕೆ? ಒಳ್ಳೆ ಪದ ಕಾಯಿನ್ ಮಾಡಿದ್ದಾರೆ ದೇವನವರು. ಇನ್ನೂ ಅನೇಕರು ಇದ್ದಾರೆ ಬಿಡಿ. ಇಲ್ಲಿ ಯಾರೂ ಮುಖ್ಯರಲ್ಲ ಅನ್ನೋಂಥ ಮಾತನ್ನು ಹಿಂಗೆ ತೆಗೆದು ನೋಡಬೇಕು. ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದು, ಕನಸುಗಳಿಲ್ಲದ ಅನ್ನೋದು ಎಷ್ಟು ಜನ ಎಳೆದು ಮಾಡಿ ಬಳಸಿ ಉಜ್ಜಾಕ್ಬಿಟ್ಟಿದೆ. ಯಾಕೆ ಅಂದರೆ ಅಷ್ಟು ಚೆನ್ನಾಗಿರೋದು ಕೊಟ್ಟಿದ್ದಾರೆ. ಅಥವಾ ಶೇಕ್ಸ್ಪಿಯರ್ ಅನೇಕ ನಾಟಕಗಳಲ್ಲಿ ಏನು ಸಾಲುಗಳನ್ನು ಇಟ್ಕೊಂಡು ಏನೆಲ್ಲ ರೀತಿಯಲ್ಲಿ ಮಾಡ್ತಾರೆ, ಅದನ್ನು ಗಿಟ್ಟಿಸ್ಕೋಬೇಕಾಗಿತ್ತು. ಇಲ್ಲ ಇನ್ನೊಂದು ರೀಡಿಂಗ್ ಮಾಡಿದಾಗ ಎಲ್ಲಾದ್ರೂ ಹುಡುಕಿ ತಂದು ತುರುಕಬೇಕಾಗಿತ್ತು. ಸೊ ನೆನಪಿನಲ್ಲಿ ಉಳಿಯುವಂಥ ಇಡಿಯಮ್ಸ್ಗಳನ್ನು ಇದು ಮಾಡಿದವರು. ಹೀಗಾಗಿ ನಮ್ಮಲ್ಲಿ ಸಾಹಿತ್ಯ ವಿದ್ಯಾರ್ಥಿಗಳಾಗಿದ್ದಂಥವ್ರು, ಅಧ್ಯಾಪಕರಾಗಿರುವಂಥವ್ರು ಅನೇಕ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಅದರ ಆಚೆಗೆ ದಸರಳ್ಳಿ ರಾಮಣ್ಣ ಅವರು ಡಾಕ್ಟರ್ ಆಗಿದ್ದಂಥವ್ರು, ವಸುಧೇಂದ್ರ ಅಥವಾ ವಿವೇಕ್ ಶಾನ್ಭಾಗ್, ನೇಮಿಚಂದ್ರ, ಇನ್ನೂ ಅನೇಕರು ಬರೆಯೋಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ಇವರನ್ನು ಈ ಎಲ್ಲ ಕಾರಣಗಳಿಗಾಗಿ ಮಾಫಿ ಮಾಡ್ಬೋದು. ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಅಧ್ಯಾಪಕರಾಗಿದ್ದಂಥವರೇ ಇಡೀ ಕನ್ನಡ ಸಾಹಿತ್ಯದಲ್ಲಿ ಗಮನಿಸಿದ್ರೆ ಎಲ್ಲರೂ ಮೇಷ್ಟ್ರಾಗಿದ್ದವ್ರು ಮ್ಯಾಕ್ಸಿಮಮ್. ಅದರಲ್ಲಿ ಅದರ ಆಚೆ ಇದ್ದಂಥವ್ರು ಅನೇಕರು ಬರೀತಾ ಇದ್ದಾರೆ. ಅವ್ರ ಸಾಲಲ್ಲಿ ಇವ್ರನ್ನ ನಿಲ್ಲಿಸಿದಾಗ ಇವೆಲ್ಲವೂ ಸಣ್ಣ ಪುಟ್ಟ ನಾವು ಲೋಪದೋಷಗಳನ್ನು ಮಾಫಿ ಮಾಡ್ಬೋದು ಅಂತ ನಾನು ಒಂದು ಸಣ್ಣ ಸೂಚನೆ ವೇದಿಕೆ ಮೂಲಕ ಹೇಳಿದ್ರೆ ಒಂದು ಸ್ವಲ್ಪ ತಟ್ಟತ್ತೆ, ಅದಕ್ಕೆ ನೇರವಾಗಿ ಹೇಳ್ತಾ ಇದ್ದೀನಿ. ಗೋಳುವಾರರು ನಾವು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೀವಿ. ಅವರೆಲ್ಲ ಕಥೆಗಳನ್ನು ನಾನು ಓದಿನಿ, ಅದರಲ್ಲೇನು ಎಡಮಾತಿಲ್ಲ. ಅಷ್ಟು ಅದ್ಭುತವಾದ ಕಥೆಗಳನ್ನು, ಬ್ಯಾಂಕ್ ಉದ್ಯೋಗಿ ಆಗಿದ್ದಂಥವ್ರು ಅವರು ಕಥೆಗಳನ್ನು ಬರಿಬೇಕು ಅಂತ ಅನ್ನಿಸ್ದಾಗ ಯಾರ್ಯಾರು ಶ್ರೇಷ್ಠ ಕಥೆಗಾರರಿದ್ದಾರೋ ಅವ್ರ ಕಥೆಗಳನ್ನ ಓದಿ ಟೆಕ್ನಿಕ್ಗಳನ್ನು ಟಿಪ್ಪಣಿ ಮಾಡ್ಕೊಳ್ಳೋರಂತೆ. ನಾನು ಏಕವ್ಯಕ್ತಿ ನಾಟಕ ಬರೀಬೇಕಾದಾಗ HSV ಅವರ ಅನೇಕ ನಾಟಕಗಳನ್ನು ಓದಿ ಟೆಕ್ನಿಕ್ ಬಳಸ್ಕೊಂಡು ನಾನು ಏಕವ್ಯಕ್ತಿ ನಾಟಕ ಬರೆದಿದ್ದು. ನಾನೇ ಬರೆಯೋಕ್ಕಾಗಲ್ವಲ್ಲ. ಹೀಗಾಗಿ ಅಲ್ಲಿನ ಅನೇಕ ಟೆಕ್ನಿಕ್ಗಳನ್ನು, ಸಶಕ್ತವಾದಂಥ ಕನ್ನಡದ ಕಾದಂಬರಿಗಳ ಓದಿ ಅಲ್ಲಿನ ಟೆಕ್ನಿಕ್ಗಳನ್ನು ಬಳಸಿ ಕಥೆಗೆ ಜೋಡಿಸಿದ್ದಿದ್ದೆ ಆದರೆ ಚೆನ್ನಾಗಿರ್ತಿತ್ತು. ಅವ್ರು ನೇರವಾಗಿ ಹೇಳ್ಕೊಳ್ತಾರೆ. ಅವರು ವೇದಿಕೆ ಮೇಲೆ ಬಂದಾಗಲೂ ಹೇಳ್ಕೊಳ್ತಾರೆ ಅವರು ಗೋಳುವಾರರು. ನಾನು ಹಂಗೆ ಕತೆ ಬರೆದಿದ್ದಲ್ಲ, ಬಟ್ ಕಥನ ತಂತ್ರ ಅನ್ನೋದಿದೆಯಲ್ಲ, ನರೇಷನ್ ಸ್ಟೈಲ್ ಅನ್ನೋದಿದೆಯಲ್ಲ, ಒಬ್ಬೊಬ್ರದ್ದು ಒಂದೊಂದು ಥರ ಇದೆ. ನಾನು ಯಾವ ನರೇಷನ್ ಸ್ಟೈಲು ಇಟ್ಕೋಬೇಕು ಅನ್ನೋದು ಆಧಾರದ ಮೇಲೆ ಅನೇಕ ಶ್ರೇಷ್ಠ ಕಥೆಗಳನ್ನು ಓದಿದ್ದೆ. ಇವ್ರದ್ದೊಂದು ನರೇಷನ್ ಸ್ಟೈಲ್ ಅನ್ನೋದು ಬರ್ತಾ ಇತ್ತು. ಆ ಕೆಲಸ ಮಾಡಬೇಕಾಗಿತ್ತೇನೋ. ಅದಕ್ಕೆ ಮುಂದಿನ ಕಾದಂಬರಿ ಮುಂದುವರಿಯುವುದು ಅಂತ ಹಾಕಿದಾರಲ್ಲ, ಮುಂದಿನ ಕಾದಂಬರಿಯಲ್ಲಿ ಇಂಥ ಒಂದು ಎಲ್ಲ ತಂತ್ರಗಳನ್ನು ಓದಿ ಅಳವಡಿಸಿಕೊಂಡು ಗುರುತು ಮಾಡಿ ಬಳಸಿ ಬರೆಯಲಿ. ಯಾಕಂದರೆ ಕಾದಂಬರಿ ಕೊನೆಯಲ್ಲೇ ಹೇಳ್ತಾರೆ ಅವರು, ಏರ್ಪೋರ್ಟ್ನಿಂದ ಹೊರಬರುವ ದ್ವಾರದಲ್ಲಿ ಅಜಾನುಬಾಹು ಇಮಾಮು ಸಾಬರು ಮತ್ತು ಅವರ ಮಗ ಆಸಿಫ್ ಕಾಣಿಸಿಕೊಂಡರು, ಮುಂದುವರಿಯುವುದು ಅಂತ ಅವರೇ ಹೇಳಿದ್ದಾರೆ. ಯಾರು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರೆ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಡಲಿ, ಅದರಲ್ಲೇನು ಎರಡು ಮಾತಿಲ್ಲ. ಹೀಗಾಗಿ ಮುಂದಿನ ಭಾಗ ಇನ್ನಷ್ಟು ಸತ್ವಯುತವಾಗಲಿ ಅಂತ ಅಂದ್ಕೊಳ್ಳೋದು. ಆಮೇಲೆ ಒಂದು ಮಾತು ಅವರೇ ಹೇಳ್ತಾರೆ, ಎಲ್ಲೂ ಹೇಳಿದ್ರು ಅವರು, ಯಾಕೆ ಹೊಸದೇಂದ್ರೆ ಹಂಗೆಲ್ಲ ಮಾತಾಡ್ತಾನೆ ಗೊತ್ತಿಲ್ಲ, ಮಾತಾಡಬಾರ್ದು. ಬರೆಯೋದು ದಿನ ನಿತ್ಯದ ಡೈರಿ, ದಿನ ಬಿಟ್ಟು ದಿನ ಬರೆದಿದ್ದನ್ನು ಪ್ರಿಂಟ್ ಮಾಡಿದ್ರೆ ಕಥೆ ಆಗ್ಬಿಡುತ್ತಂತೆ. ತಿಂಗಳಿಗೊಮ್ಮೆ ಪ್ರಿಂಟ್ ಮಾಡಿದ್ರೆ ಅದೇ ಕಾದಂಬರಿ ಆಗ್ಬಿಡ್ತದೆ ಅಂತ. ನಾನು ಮಿಲರೇಪ ಅನ್ನೋಂಥ ಒಂದು ನಾಟಕವನ್ನು ಬಹುಶಃ ಒಂದು 6 ವರ್ಷದ ಮೇಲಾಗಿದೆ, ಮುಂದೆ ಹೋಯ್ತಾನೆ ಇಲ್ಲ, ಆಗಲ್ಲ. ಯಾಕೆ ಅಂತಂದರೆ ನರಸಿಂಹಸ್ವಾಮಿ ಒಂದು ಕಡೆ ಹೇಳ್ತಾರೆ, ಒಬ್ಬ ಸೃಜನಶೀಲ ವ್ಯಕ್ತಿ, ಅದು ಸಿನಿಮಾ ಆಗ್ಬೋದು. ನಾನು ಇದೇ ವೇದಿಕೆಯಲ್ಲಿ ಬೆಳದಿಂಗಳ ಬಾಲೆ ಸಿನಿಮಾ ರಿವ್ಯೂ ಮಾಡಿದಾಗ ನನಗೇನೋ ಪ್ರಶಸ್ತಿ ಬಂದಿತ್ತು. ಸುನಿಲ್ ಕುಮಾರ್ ದೇಸಾಯಿ ಬಂದಿದ್ರು. ಸರ್, ನೀವ್ಯಾಕೆ ಸ್ಪರ್ಶ ಅನ್ನೋಂಥದ್ರಲ್ಲಿ ಗಿಲ್ಟಿ ಶುಡ್ ಬಿ ಪನಿಷ್ಡ್ ಅಂತ ಮೊದಲೇ ಹೇಳಿಸ್ಬಿಡ್ತೀರಾ? ಇಡೀ ಸಿನಿಮಾದ ಉದ್ದಕ್ಕೂ ನಮಗೆ ಒಂಥರ ಫ್ಲ್ಯಾಶ್ ಬಿಡು ಅಂತ ಅನ್ಕೊಂಡ್ಬಿಡ್ತೀವಿ. ಇನ್ನೊಂದು ದಿನ ಕಾದರೆ ನಷ್ಟವೇ? ಯೋಚನೆ ಮಾಡಬೇಕಾಗಿತ್ತು. ನಿಷ್ಕರ್ಷ ಬೆಳದಿಂಗಳ ಬಾಲೆ ಅನ್ನೋಂಥ ಒಂದು ಸಿನಿಮಾ ಕೊಟ್ಟಂಥವ್ರು, ನೆಕ್ಸ್ಟ್ ಅದು ಬೇರೆ ಬೇರೆ ಕಾರಣಗಳಾಗಿ ಗ್ರೇಟ್ ಇರ್ಬೋದು, ಬಟ್ ಸುನಿಲ್ ಕುಮಾರ್ ದೇಸಾಯಿ ಅನ್ನೋಂಥ ಒಂದು ನಮಗೆ ಮೈಂಡ್ ಸೆಟಪ್ ಇದೆಯಲ್ಲ, ಸ್ಟಾರ್ಟಿಂಗ್ ಏನೋ ಒಂದು ಲೈನ್ ಬಂದಿದ ತಕ್ಷಣ ಇದ್ರ ಮೇಲೆ ಇರ್ಬೋದು ಸಿನಿಮಾ ಬಿಡು ಅಂತ ಅನ್ಕೊಂಡ್ಬಿಡ್ತೀವಿ. ರಿಲ್ಯಾಕ್ಸ್ ಆಗಬಾರ್ದು ಪ್ರೇಕ್ಷಕನಾದಂಥ. ಹೀಗಾಗಿ ಒಬ್ಬ ಕಾದಂಬರಿಕಾರ, ಯಾವುದೇ ಒಬ್ಬ ಬರಹಗಾರ, ಸೃಜನಶೀಲಗಾರ
ಇನ್ನೊಂದು ದಿನ ಕಾದರೆ ನಷ್ಟವೇ ಅನ್ನೋಂಥದ್ದು ಒಂದು ಧ್ಯೇಯ ವಾಕ್ಯವಾಗಿ ಮನಸ್ಸಲ್ಲಿ ಅವಾಗ ಇಟ್ಕೋಬೇಕು. ಪರವಾಗಿಲ್ಲ ಬಿಡು, ಯಾಕೋ ಇವತ್ತು ಮೂಡಿಲ್ಲ, ಬರೆಯೋದಿಲ್ಲ, ಬಿಟ್ಟು ಬಿಡಬೇಕು. ನೀವು ಸಂಕ್ರಾಂತಿ ನಾಟಕ ನೋಡಿ, ನಾನು ಅದನ್ನು ನನ್ನ ಅಧ್ಯಯನದಲ್ಲೂ ಬಳಸಿದ್ದೀನಿ. ಇಡೀ ನಾಟಕ ಬೇರೆ ಬೇರೆ ಥರ ತುಂಬ, ಯಾಕಂದರೆ ಏನೋ ಅದನ್ನೆಲ್ಲ ಹೇಳಂಗಿಲ್ಲ ಇದು ಸ್ಟೇಜ್ ಮೇಲೆ ಬಳಸಿದ್ರು ಚೆನ್ನಾಗಿದ್ರು ಎಲ್ಲ ಒಂದು ಕೆಲವು ಕಡೆ ಎಲ್ಲ ಜಾಳ ಅನಿಸುತ್ತೆ. ಯಾಕೆಂದರೆ ಬರಿಬೇಕು ಅಂತ ಬರೆದಿದ್ದ ಟೈಮ್ ಅದು. ತೇಜಸ್ವಿ ಇದು ಇವರು ಕುವೆಂಪು ರಾಮಾಯಣ ದರ್ಶನ ಬರಿಬೇಕಾದಾಗ ಅಲ್ಲೆಲ್ಲೋ ನಿಂತೋಗ್ಬಿಟ್ಟಿರುತ್ತೆ, ಬಿಡು ಬರೆಯೋದೇ ಇಲ್ಲ, ಕಂಪ್ಲೀಟ್ ಆಗೋದೇ ಇಲ್ಲ ಅಂತ ಸುಮ್ಮನಾಗ್ಬಿಡ್ತಾರೆ. ಅವ್ರ ಮಗ ಚಿಕ್ಕ ಮಗು ಆಗಿದ್ದಾಗ ಏನೋ ಅಳ್ತಾ ಇತ್ತಂತೆ, ಏ ಕಳವೆ ತೇಜಸ್ವಿ ಸುಮ್ಮನಿರು. ಮಗುನ ಆರೈಕೆ ಮಾಡಲಿಲ್ಲ, ಒಳಗೋಗಿ ರೂಮ್ ಸೇರ್ಕೊಂಡು ಬರೆಯೋಕ್ಕೆ ಶುರು ಮಾಡೋದು ಅಂತ. ಅಲ್ಲಿಂದ ಫ್ಲೋ ಶುರುವಾಯಿತು. ಅದೇ ಕುಮಾರವ್ಯಾಸನ ಬಗ್ಗೆನೂ ಇದೆಯಲ್ಲ, ದೇವಸ್ಥಾನ ಮುಂದೆ ಕೂತ್ಕೊಂಡು ಒದ್ದೆ ಬಟ್ಟೆಲಿ ಬರೀತಾ ಇದ್ದ, ಓತಪ್ರೋತವಾಗಿ ಚಾರನು ಪರ ಜನದ ಜಯಂಕಾರರು ಹೇಳ್ತಾನಲ್ಲ ವೇಳಾಪತಿಯಲ್ಲಿ ಟೈಪ್ ಆಗುತ್ತೆ. ಸೊ ಆಗಿದ್ದಾಗ ನಂಗೆ ಬರೆಯೋಕ್ಕಾಗಲ್ಲ, ಇವತ್ತೇನು ಬರೆಯಲ್ಲ ಅಂದರೆ ಬರೀಲೇಬಾರದು, ಬೇಕಾಗೇ ಇಲ್ಲ. ನಾನು ಬರೆದು ಕನ್ನಡ ಸಾಹಿತ್ಯವನ್ನು ಎತ್ತರಕ್ಕೆ ತಗೊಂಡೋಗೋ ಅಗತ್ಯ ಇಲ್ಲ. ಆದರೆ ತಡ ಮಾಡಿ ಬರೆದ್ರೆ ಬರಿತೀವಿ, ಯಾಕಂದರೆ ಬರೆಯೋ ಉಮೇದಿದೆಯಲ್ಲ ಭಾಳ ಮುಖ್ಯವಾದಂಥದ್ದು. ಹೀಗಾಗಿ ವಯಸ್ಸಿದೆ, ಬರೆಯೋವಂಥ ಉಮೇದು ಶುರು ಮಾಡಿದ್ದೀರಾ, ಬರೀರಿ ಅಂತಾರೆ. ಬಹುಶಃ ನನಗನ್ಸೋದು ಯಾವತ್ತೂ, ನನಗೆ ಇತ್ತೀಚೆಗೆ ತುಂಬ ಅನ್ನಿಸ್ತಾ ಇದೆ, ಒಂದು 7-8 ವರ್ಷದಿಂದ ಈ ಮಾತನ್ನು ಬಳಸಿದ್ದೆ, ವೇದಿಕೆ ಮೇಲೆ ಬಳಸಿದ್ದೆ, ಬರಗರು ಅದನ್ನು ಒಪ್ಕೊಳ್ಳಿಲ್ಲ. ಏನಂತಂದರೆ ನಾವೆಲ್ಲ ಒಂಥರ ಸ್ಪ್ಲಿಟ್ ಪರ್ಸ್ನಾಲಿಟೀಸ್ ಆಗಿಬಿಟ್ಟಿದ್ದೀವಿ. ನಾವು ಯಾವುದಾದ್ರೂ ಒಂದು ರೀತಿ ಏಕತ್ರ ಮನಸ್ಥಿತಿ ಇಲ್ಲ, ಸಾಧ್ಯ ಆಗಲ್ಲ. ಅರ್ಧ ಗಂಟೆ ರೀಲ್ಸ್ ನೋಡಿ, ಏನು ನೋಡಿದ್ದೀನಿ ಯಾವ ರೀಲ್ಸು ಅಂತಲೂ ನೆನಪಾಗೋದಿಲ್ಲ. ಒಂದು ನೆನಪಿಟ್ಕೋಬೇಕು ಅಂದಾಗಲೂ ನೆನಪಾಗೋದಿಲ್ಲ. ಯಾಕೆ ಅಂದರೆ ಅಂಥ ಒಂದು ವಿಚಿತ್ರ ಕಲಸು ಮೇಲೋಗರದ ವ್ಯಕ್ತಿತ್ವ ಇವ್ರದ್ದು, ಮಲ್ಟಿ ಡೈಮೆನ್ಷನಲ್ ಟಾಸ್ಕ್. ಸೊ ಬರವಣಿಗೆಗೆ ಮೂಲಭೂತವಾಗಿ ಬೇಕಾಗಿರೋ, ನಾನು 3 ವರ್ಷದಿಂದ ಅಷ್ಟೇನು ಬರೆದಿಲ್ಲ. ಯಾಕೆ ಅಂದರೆ ನಾನು ಗಿಡಗಳ ಕಡೆ ವಾಲ್ಬಿಟ್ಟಿದ್ದೀನಿ, ಗಿಡಗಳೇ ನೋಡ್ಕೋತಾ ಇದ್ದೀನಿ, ಬರೀಯಕ್ಕೆ ಆಗ್ತಾನೆ ಇಲ್ಲ. ಯಾಕೆ ಅಂದರೆ ನಾನು ಡೈವರ್ಷನ್ಸ್ ಆಗಿದ್ದೀನಿ, ನಾನು ಲೋಕಾಂತವಾಗಿಲ್ಲ, ತೀರಾ ಹರಟೆ ಹೊಡಿತಾನೆ ಇರ್ತೀವಿ ದಿನಗಟ್ಟಲೆ, ಏನೇನು 3-4 ಗಂಟೆವರೆಗೂ ರಾತ್ರಿ ಎಲ್ಲ ಮಾತಾಡ್ತಾ ಇದ್ವಿ, ಗೆಳೆಯರೆಲ್ಲ ಇದ್ದಾರೆ. ನಾವು ಏಕಾಂತವಾಗದ ಹೊರತು ಲೋಕಾಂತ ಆಗದೇ ಇಲ್ಲ. ಅಯ್ಯೋ, ಲೋಕಾಂತವನ್ನು ಬಿಡದ ಹೊರತು ಏಕಾಂತಕ್ಕೆ ಒಳಗಾಗದೆ ಹೊರತು ಆಗದೇ ಇಲ್ಲ. ತೇಜಸ್ವಿ ಯಾಕೆ ಎಲ್ಲೆಲ್ಲ ಬಿಟ್ಬಿಟ್ಟು ಅಲ್ಲೋಗಿದ್ರು ಅಂತಂದರೆ ಅದಕ್ಕೆ ಅಷ್ಟು ಬರವಣಿಗೆ ಮಾಡೋಕ್ಕೆ ಸಾಧ್ಯ ಆಯಿತು. ಅವರೇ ಹೇಳ್ತಾ ಇದ್ರಲ್ಲ, ಯಾರೋ ಬೈಕಲ್ಲಿ ಕುತ್ಕೊಂಡ್ಬಿಟ್ಟು ಇಲ್ಲದೆ ಕುತ್ಕೊಂಡ್ಬಿಟ್ಟು ಹೋಗ್ತಾ ಇದ್ದಾಗ ಸೀಟನ್ನು ಅರ್ಧ ಕಟ್ ಮಾಡಿಸ್ಕೊಬಿಡ್ತಾ ಇದ್ರಂತೆ. ಯಾಕೆ ಅಂದರೆ ನಾನೇನೋ ಫ್ಲೋ ಹೋಗ್ತಾ ಇರೋದಲ್ಲ, ಅವ್ನು ಕೇಳ್ಬಿಟ್ಟು ಏನು ಸಾರ್ ತಿಂಡಿ ತಿಂದ್ರು ಅಂದರೆ ಇವ್ರದ್ದೇನೋ ಥಾಟ್ ಕಟ್ಟಾಗ್ಬಿಡುತ್ತಲ್ಲ. ಆ ಮನಸ್ಥಿತಿ ಈಗ ಅನೇಕರು, ಈಗ ಭೈರಪ್ಪವ್ರ ಬಗ್ಗೆ ನನ್ನದೇ ಬೇರೆ ಒಪಿನಿಯನ್ಸ್ ಇದೆ, ಬಟ್ ಅವರು ಒಂದೊಂದು ರಿಸರ್ಚ್ ಮಾಡಬೇಕಾದಾಗ 6 ತಿಂಗಳು ರಿಸರ್ಚ್ ಮಾಡಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಅಜ್ಞಾತ ಜಾಗದಲ್ಲಿ 6 ತಿಂಗಳಲ್ಲಿ ಒಂದು ಕಾದಂಬರಿ ಬರೆದು ಈಚೆ ಬರೋರು. ಹೀಗಾಗಿ ಈ ಕಾಲದ ಮನುಷ್ಯನ ಮನಸ್ಥಿತಿನೇ ಅಷ್ಟೊಂಥರ ಸ್ಪ್ಲಿಟ್ ಪರ್ಸ್ನಾಲಿಟಿ, ವಿಘಟಿತ ವ್ಯಕ್ತಿತ್ವ ಈಗ ನಿರ್ಮಾಣ ಆಗ್ತಾ ಇರುವಂಥದ್ದು. ಇವರು ಕಾದಂಬರಿಯನ್ನು ಇವ್ರನ್ನೂ ಸೇರಿಸಿ, ನಾನು ಇನ್ನೇರ ಹತ್ರ ಚರ್ಚೆ ಮಾಡ್ತಾ ಇದ್ರು ಪ್ರೊಫೆಸರ್ ಹತ್ರ. ಇದನ್ನು ಅಬ್ಸರ್ಡ್ ಕಾದಂಬರಿ ಅಂತ ಯಾಕೆ ನೀವು ಕಾಯಿ ಮಾಡಬಾರ್ದು ಸ್ಟೇಜ್ ಮೇಲೆ ಅಂದರು. ಅಯ್ಯೋ ಗೊತ್ತಿಲ್ಲ, ಸುಮ್ಮನೆ ಹೇಳ್ತೀನಿ ಅಂತಂದು ಹೇಳಿದ್ದೀನಿ. ಒಂದು ಅಸಂಗತ ನಾಟಕಗಳೆಲ್ಲ ಬಂದಲ್ಲ 1960 ಟೈಮಲ್ಲಿ, ಇದೊಂದು ಅಸಂಗತ ಕಾದಂಬರಿ ಅಂತ ಯಾಕೆ ಹೇಳಬಾರ್ದು? ಅಥವಾ ಇದೊಂದು ವಿಘಟಿತ ಸಾಹಿತ್ಯ ಒಂದು ನೆಲೆಯಲ್ಲಿ ನಿರ್ಮಾಣ ಆಗಿರುವಂಥ ಕಾದಂಬರಿ ಅಂತ ಯಾಕೆ ಹೇಳಬಾರ್ದು ಅಂತ ಹೇಳಿ ಕಡೆಗೆ ಒಂದು ಮಾತು ಹೇಳಬೇಕು ಅನಿಸಿದೆ. ಏನಂತಂದರೆ, ಈ ಕಾದಂಬರಿಯ ಭಾಷೆ ಒಂದು ಚಿತ್ರಕಥೆಯ ಸ್ವರೂಪದಲ್ಲಿದೆ. ನನ್ನ ಗೆಳೆಯ ಮಿತ್ರನೊಬ್ಬ, ವಿದ್ಯಾರ್ಥಿ ಮಿತ್ರ, ಅವನು ಒಂದು ಸಿನಿಮಾ ಏನೋ ತೆಗೆದಿದ್ದಾನೆ, ಇನ್ನು ಡಬ್ಬದಲ್ಲೇ ಇದೆ, ಇನ್ನೊಂದು ಸಿನಿಮಾ ತಯಾರಿ ಕೂಡ ಆಗ್ತಾ ಇದ್ದಾನೆ. ಇಂಥ ರೋಚಕ ಕಥೆಯೊಂದನ್ನು ಒಂದು 2 ದಿನ ಕೂತ್ಕೊಂಡು ಹೇಳಿಸ್ಬಿಟ್ಟಾರೆ. ಉದ್ದೇಶ ಏನು ಅಂತಾರೆ, ಈ ಕಥೆನ ನೀವು ಕಾದಂಬರಿ ಬರ್ಕೊಡಿ. ಉದ್ದೇಶ ಏನು ಅಂತಂದರೆ, ಕಾದಂಬರಿ ಬರೆದಾದ್ಮೇಲೆ ನಾನು ಇದನ್ನು ಸಿನಿಮಾ ಮಾಡಿದ್ದೆ ಆದರೆ ನಂಗೆ ಸಬ್ಸಿಡಿ ಸಿಗುತ್ತೆ ಅಂತ. ಸೊ ಇದು ಸಿನಿಮಾಗೆ ಮಾಡಿರುವಂಥ ಒಂದು ಸಿದ್ಧ ಮಾದರಿಯ ಸಣ್ಣ ಪುಟ್ಟ ಚೇಂಜಸ್ ಮಾಡಿದ್ದೆ ಆದರೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಒಂದು ಈಗಿನ ಕಾಲದ ಯಾವುದೋ ಸಿನಿಮಾಗಳ ಮಧ್ಯೆ ಒಳ್ಳೆ ಸಿನಿಮಾ ಆಗುತ್ತೆ. ಆಮೇಲೆ ಇದು ಸಿನಿಮಾ ಚಿತ್ರಕಥೆ ಥರನೇ ಇರೋದ್ರಿಂದ, ಇದು ಅಲ್ಲಿ ಕಾದಂಬರಿ ಆಗಿರೋದ್ರಿಂದ ಈ ಕಾದಂಬರಿಯನ್ನು ಇಟ್ಕೊಂಡು ಯಾರ್ಯಾರಿಗೂ ಸಲಹೆ ಮಾಡೋಕ್ಕೆ ಹೋಗಲ್ಲ. ಸಿನಿಮಾ ಮಾಡಿದ್ದಿದ್ದೆ ಆದರೆ ಸಬ್ಸಿಡಿ ಸಿಗತ್ತೆ, ಹಾಗೆ ಮಾಡ್ಬೋದು ಅಂತ ಅನಿಸುತ್ತೆ. ಕಡೆಯದಾಗಿ ಒಂದು ಮಾತು, ಕಾದಂಬರಿಯ ಮುನ್ನುಡಿ ಅಂತ ಬರೆದಿದ್ದಾರೆ. ನನ್ನ ತಕರಾರಿತ್ತು, ಯಾಕೆ ಮುನ್ನುಡಿ ಅಂತ ನೀವು ಬರೆದ್ರ? ಬೆನ್ನುಡಿ ಆಯಿತು, ಮುನ್ನುಡಿ ಇಲ್ಲದೆ ಬೆನ್ನುಡಿ